ಸ್ವಾಗತ. ನಾನು ಶಿಲ್ಪಾ. ಈಗ ಹೆಡ್ಲೈನ್ಸ್. ವಿವಿಧ ರಾಜಕೀಯ ಪಕ್ಷಗಳಿಗೆ ಮಾಡು ಇಲ್ಲವೇ ಮಡಿ ಎಂಬಂತಿರುವ 18ನೇ ಲೋಕಸಮರಕ್ಕೆ ಮುಹೂರ್ತ ಶನಿವಾರ ಫಿಕ್ಸ್. ಹೇಮಾವತಿ ಜಲಾಶಯದಿಂದ ನೀರು ಹರಿಸದಿದ್ರೆ ಇಂಜಿನಿಯರ್ ಕಚೇರಿಗೆ ಮುತ್ತಿಗೆ ಹಾಕಲಾಗುವುದು. ಈ ವೇಳೆ ಏನಾದರೂ ಅಹಿತಕರ ಘಟನೆ ಸಂಭವಿಸಿದರೆ ನಾವು ಮತ್ತು ರೈತರು ಜವಾಬ್ದಾರರಲ್ಲ. ಎಚ್ ಡಿ ರೇವಣ್ಣ ಎಚ್ಚರಿಕೆ. ಹಾಸನ ಕ್ಷೇತ್ರದ ಗೆಲುವಿಗೆ ನಿರ್ಣಾಯಕವಾಗಿರುವ ಕಡೂರಿನಲ್ಲಿ ದಳಪತಿ ಮಾಜಿ ಪ್ರಧಾನಿ ದೇವೇಗೌಡರು ರಣತಂತ್ರ. ಹಾಸನ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಉಗನೆ ಗ್ರಾಮ ಪಂಚಾಯಿತಿ ದೊಡ್ಡಗದವಳ್ಳಿ ಗ್ರಾಮದ 15 ಜನ ಫಲಾನುಭವಿ ಗ್ರಾಮಸ್ಥರಿಗೆ ಶಾಸಕ ಸ್ವರೂಪ್ ಪ್ರಕಾಶ್ರಿಂದ ಸಾಗುವಳಿ ವಿತರಣೆ. ಮತ್ತು ಜಿಲ್ಲಾಧಿಕಾರಿ ವಿರುದ್ಧ ಬಿಜೆಪಿ ಮುಖಂಡ ಹಾಗೂ ವಕೀಲ ಜಿ ದೇವರಾಜೇಗೌಡರಿಂದ ಗಂಭೀರ ಆರೋಪ. ವಾರ್ತೆಗಳ ವಿವರ. ಶತಕೋಟಿ ಭಾರತೀಯರು ಜಾತಕ ಪಕ್ಷಿಯಂತೆ ಎದುರು ನೋಡುತ್ತಿದ್ದು, ವಿವಿಧ ರಾಜಕೀಯ ಪಕ್ಷಗಳಿಗೆ ಮಾಡು ಇಲ್ಲವೇ ಮಡಿ ಎಂಬಂತಿರುವ 18ನೇ ಲೋಕಸಭಾ ಚುನಾವಣೆಗೆ ಶನಿವಾರ ಕೇಂದ್ರ ಚುನಾವಣಾ ಆಯೋಗ ದಿನಾಂಕವನ್ನು ನಿಗದಿಪಡಿಸಲಿದೆ. ಶನಿವಾರ ಮಧ್ಯಾಹ್ನ 3 ಗಂಟೆಗೆ ದೆಹಲಿಯಲ್ಲಿರುವ ಕೇಂದ್ರ ಚುನಾವಣಾ ಆಯೋಗದ ಮುಖ್ಯ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದು, ಲೋಕಸಭಾ ಚುನಾವಣೆಗೆ ದಿನಾಂಕವನ್ನು ಪ್ರಕಟಿಸಲಿದೆ. ಹೇಮಾವತಿ ನದಿಯಿಂದ ಜಿಲ್ಲೆಯ ಕೆರೆಗಳಿಗೆ ನೀರು ಹರಿಸದಿದ್ದರೆ ಗೊರೂರಿನ ಇಂಜಿನಿಯರ್ ಕಚೇರಿಗೆ ಮುತ್ತಿಗೆ ಹಾಕಲಾಗುವುದು. ಈ ವೇಳೆ ಏನಾದರೂ ಅಹಿತಕರ ಘಟನೆ ಸಂಭವಿಸಿದರೆ ನಾವು ಮತ್ತು ರೈತರು ಜವಾಬ್ದಾರರಲ್ಲ ಎಂದು ಮಾಜಿ ಸಚಿವ ಎಚ್ ಡಿ ರೇವಣ್ಣ ಎಚ್ಚರಿಕೆ ನೀಡಿದರು. ನಗರದ ಸಂಸದರ ನಿವಾಸದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಗೊರೂರು ನೀರು ವಿಚಾರವಾಗಿ ರಾಕೇಶ್ ಸಿಂಗ್ ಹಾಗೂ ನೀರಾವರಿ ನಿಗಮ ಚೀಫ್ ಇಂಜಿನಿಯರ್ ಸೇರಿದಂತೆ ಎಲ್ಲರ ಗಮನಕ್ಕೆ ತರಲಾಗಿದೆ. ತುಮಕೂರಿಗೆ ನೀರು ಕೊಡಿ ಬೇಡ ಅನ್ನೋಲ್ಲ, ಆದರೆ ನಮ್ಮ ಜಿಲ್ಲೆಯ ರೈತರ ದನಕರು ಜನಕ್ಕೂ ಕುಡಿಯುವ ನೀರು ಕೊಡಿ. ಸರ್ಕಾರ ಇದಕ್ಕೂ ರಾಜಕೀಯ ಮಾಡಿದರೆ ಹೇಗೆ? ಸೆಕ್ಷನ್ 144 ಎಂದರೆ ಓಡಾಡುವ ಹಾಗಿಲ್ಲ. ನೀರಿಗಾಗಿ ನಿಷೇಧಾಜ್ಞೆ ಜಾರಿ ಮಾಡಿದರೆ ಹೇಗೆ? ಜಿಲ್ಲೆಗೆ ಆಗಿರುವ ಅನ್ಯಾಯದ ಬಗ್ಗೆ ದೇವೇಗೌಡರಿಗೂ ಹೇಳಿದ್ದೇನೆ. ಶುಕ್ರವಾರ ಸಂಜೆ 5 ಗಂಟೆಯವರೆಗೂ ಗಡುವನ್ನು ಕೊಟ್ಟಿದ್ದೇವೆ. ನೀರು ಬಿಡದಿದ್ದರೆ ನಾಳೆ ಜಲಾಶಯಕ್ಕೆ ರೈತರು ಮುತ್ತಿಗೆ ಹಾಕಬೇಕಾಗುತ್ತದೆ. ಈಗಾಗಲೇ ರೈತರಿಗೆ ಹೇಳಲಾಗಿದ್ದು, ಈ ವೇಳೆ ಏನಾದರೂ ಅನಾಹುತವಾದರೆ ನಾವು ಜವಾಬ್ದಾರಿಯಲ್ಲ. ಕಾಂಗ್ರೆಸ್ ಸರ್ಕಾರದ 9 ತಿಂಗಳ ಆಡಳಿತದಲ್ಲಿ ಕುಡಿಯುವ ನೀರಿಗೆ ರಾಜಕೀಯ ಮಾಡಿದರೆ ಹೇಗೆ? ಶನಿವಾರದಂದು ಮುಖ್ಯ ಇಂಜಿನಿಯರ್ ಕಚೇರಿಗೆ ಮುತ್ತಿಗೆ ಹಾಕುತ್ತೇವೆ. ಡಿಸಿಯವರು ಈ ವಿಚಾರವನ್ನ ಸರ್ಕಾರದ ಗಮನಕ್ಕೆ ತರದೆ ಹೋದರೆ ಅವರೇ ಹೊಣೆಯಾಗುತ್ತಾರೆ ಎಂದು ಕಿಡಿಕಾರದಲ್ಲದೆ ಎಚ್ಚರಿಸಿದರು. ರಾಜ್ಯದ ನೀರಾವರಿ ಇಲಾಖೆಯ ಅಡಿಷನಲ್ ಚೀಫ್ ಸೆಕ್ರೆಟರಿ ರಾಕೇಶ್ ಸಿಂಗ್ ಅವರು ಗಮನಕ್ಕೂ ತಂದಿದ್ದೇವೆ. ಮತ್ತೆ ನೀರಾವರಿ ನಿಗಮದ ಚೀಫ್ ಇಂಜಿನಿಯರು ಎಲ್ಲ ಗಮನಕ್ಕೂ ತಂದು ಇವತ್ತು ನಾವು ಕೇಳೋದು ಇಷ್ಟೇ, ತುಮಕೂರಿಗೆ ಕುಡಿಯೋ ನೀರು ಕುಡಿ, ನಾವು ಬೇಡ ಅಂತ ಅನ್ನೋಲ್ಲ. ತುಮಕೂರಿಗೆ ನೀರು ಕೊಡೋದ್ರ ಬಗ್ಗೆ ನಮಗೆ ವಿರೋಧ ಇಲ್ಲ. ಆದರೆ ನಮ್ಮ ಜಿಲ್ಲೆಯ ರೈತರ ದನಕರುಗಳಿಗೆ, ನಮ್ಮ ಜನಕ್ಕೆ ಅಟ್ಲೀಸ್ಟ್ ಕುಡಿಯೋ ನೀರಿಗೆ ಈ ಥರ ರಾಜಕೀಯ ಮಾಡೋದಾದ್ರೆ ಸರ್ಕಾರ ಇದು ಒಂದು ಎಮರ್ಜೆನ್ಸಿ ಆಕ್ಟಾಗಿ 144 ಅಂದರೆ ನಾಳೆ ಮೀನು ಓಡಾಡೋದಿಲ್ಲ, ಆ ಥರ ಮಾಡಿದ್ರೆ ನಿನ್ನೆ ನಮ್ಮವರೆಲ್ಲ ಇವತ್ತು ಸಾಯಂಕಾಲ 5 ಗಂಟೆವರೆಗೆ ಗಡುವು ಕೊಟ್ಟಿದ್ದೀನಿ. ಕುಡಿದು ಹೋದರೆ ನಾಳೆಯಿಂದ ಕಾರ್ಯಕ್ರಮ ನಾವೇನು ಮಾಡಬೇಕು ನಾವು ಮಾಡ್ತೀವಿ. ಆಮೇಲೆ ನಾಳೆ ಅನಾಹುತಗಳಿಗೆ ನಮ್ಮ ರೈತರು ಕಾರಣಕರ್ತರಲ್ಲ. ರೈತರಿಗೆ ಎಲ್ಲ ಕಡೆ ಇವತ್ತು ಸಿಡಿದೇಳೋ ಪರಿಸ್ಥಿತಿ ಇದೆ. ನಾನು ಸನ್ಮಾನ್ಯ ದೇವೇಗೌಡರು ಗಮನಕ್ಕೂ ತಂದಿದ್ದೀನಿ, ಈ ಥರ ನಮ್ಮ ಜಿಲ್ಲೆಗೆ ನಡೀತಾ ಇದೆ. ನಾವು ಯಾವ ರೀತಿ ಇದಕ್ಕೆ ಯಾವ ರೀತಿ ಹೋರಾಟ ಮಾಡಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ನಮ್ಮೆಲ್ಲ ರೈತ ಮುಖಂಡರ ಹತ್ರನೂ ಮಾತಾಡಿದ್ದೀವಿ. ಅವ್ರ ಗಿಡ ಬಂದು ಏನು ಸರ್ ಇದು, ನಮಗೆ ಈ ಜಿಲ್ಲೆಗೆ 9 ತಿಂಗಳು ಕಾಂಗ್ರೆಸ್ ಆಡಳಿತದಲ್ಲಿ ಕುಡಿಯೋ ನೀರಿಗೆ ಈ ಥರ ರಾಜಕೀಯ ಮಾಡಿದ್ರೆ ಹೆಂಗೆ? ನಾವು ತುಮಕೂರು ನೀರು ಕೊಡೋದ್ರ ಬಗ್ಗೆ ನಮ್ಗೆ ವಿರೋಧ ಇಲ್ಲ, ಕೊಡಲಿ, ನಾನೇನು ಬೇಡ ಅಂದ್ರೆ ಅವ್ರು ಬೇರೆ ಅಲ್ಲ, ನಾವು ಬೇರೆ ಅಲ್ಲ. ದೇವೇಗೌಡರು ಆ ಥರ ಮಾಡೋದ ಇವತ್ತು ಅಲ್ಲೆಲ್ಲ ನಾನೇ ಕೆಲಸ ಎಲ್ಲ ಮಾಡ್ಬೇಕಾದ್ರೆ ದೇವೇಗೌಡರು ಮಾಡಿದ್ರೆ ಯಾರು ಮಾಡಿದ್ರು? ಅವರು ನೀರಾವರಿ ಮಂತ್ರಿ ಆಗಿ ಡ್ಯಾಮ್ ಕಟ್ಬೇಕಾದ್ರೆ ಎಷ್ಟು ಇವತ್ತು ಸುಮಾರು 2 ಲಕ್ಷ ಎಕರೆ ಜಮೀನು ಕಳ್ಕೊಂಡವ್ರು ರೈತರು. ಸುಮಾರು 48 ಹಳ್ಳಿ ಮುಳುಗಡೆ ಇನ್ನೂ ಆಗಿಲ್ಲ. ಇದ್ರ ಬಗ್ಗೆ ಗಂಭೀರವಾಗಿ ಸರ್ಕಾರ ಚಿಂತೆ ಮಾಡಬೇಕಾಗುತ್ತೆ. ನಾಳೆ ಆಗುವಗಳಿಗೆ ನಾವ್ಯಾರು ಕಾರಣಕರ್ತರಲ್ಲ ಅಂತ ಹೇಳ್ಬೇಕಾಗುತ್ತೆ. ರೈತರು ತೂಬೆತ್ತೋ ಕಾರ್ಯಕ್ರಮ ಆಗುತ್ತೆ ನಾಳೆ ಬೆಳಗ್ಗೆಯಿಂದ.
ನಾಳೆ ಡ್ಯಾಮಲ್ಲಿ ಗೊರು ಡ್ಯಾಮು ನಮ್ಮ ಎಲ್ಲ ರೈತರು ಮುತ್ತಿಗೆ ಹಾಕುವಂಥ ಕಾರ್ಯಕ್ರಮ ಮಾಡ್ತೀವಿ. ಅಲ್ಲೇನಾದ್ರು ಘಟನೆ ಆದರೆ ಅದಕ್ಕೆ ನಾವು ಜವಾಬ್ದಾರಲ್ಲ. ನೀರಾವರಿ ಸಲಹಾ ಸಮಿತಿ ಸಭೆ ನಡೆಸದೆ ಹೇಗೆ ನೀರು ಬಿಡಲಾಗಿದೆ? ಮಂಡ್ಯ ಕೇರ್ಪೇಟೆ ಭಾಗಕ್ಕೂ ನೀರಿಲ್ಲ, ಕೇವಲ ತುಮಕೂರು ಚುನಾವಣೆ ದೃಷ್ಟಿ ಇಟ್ಟುಕೊಂಡು ಹೋದರೆ ಹೇಗೆ ಎಂದು ಪ್ರಶ್ನೆ ಮಾಡಿದರು. ಸಲಹಾ ಸಮಿತಿ ಮೀಟಿಂಗ್ ಇಲ್ದಾನೆ 2 ಸಾರಿ ನೀರು ಬಿಟ್ರಿ, ಯಾವ ಆಧಾರದ ಮೇಲೆ ಬಿಟ್ರಿ? ಯಾರು ಕೇಳಿಬಿಟ್ರಿ ನೀವು? ನೀರಾವರಿ ಸಲಹಾ ಸಮಿತಿ ಮೀಟಿಂಗ್ ಇಲ್ದಾನೆ ತಮಿಳ್ನಾಡು ಬಿಟ್ರಿ, ಎಲ್ಲೆಲ್ಲಿ ಬಿಟ್ರಿ ನೀವು? ಇವತ್ತು ಮಂಡ್ಯ ಜಿಲ್ಲೆ ರೈತರಿಗೂ ನೀರಿಲ್ಲ, ಕುಡಿಯೋ ನೀರು. ಮಂಡ್ಯ ಭಾಗದ ರೈತರಿಗೂ ನೀರಿಲ್ಲ, ಕೇರ್ಪೇಟೆ ಭಾಗದ ರೈತರಿಗೂ ನೀರಿಲ್ಲ. ಬರೀ ಒಂದು ಸೈಡ್ ತಗೊಂಡೋಗಿ ಇವರು ತುಮಕೂರು ಚುನಾವಣೆ ದೃಷ್ಟಿ ಇಟ್ಕೊಂಡು ಹೋಗೋದಾದ್ರೆ ನಾವೇನು ತುಮಕೂರಿಗೆ ಕೊಡಬೇಡಿ ಅಂತ ನಾವು ಹೇಳ್ತಾ ಇಲ್ಲ. ಕೊಡಿ, ಮಂಡ್ಯ ಜಿಲ್ಲೆ ರೈತರಿಗೂ ಕೊಡಿ, ಹಾಸನ ಜಿಲ್ಲೆ ರೈತರಿಗೂ ಕೊಡಿ. ಬೆಳೆ ಮಾಡೋಕ್ಕೆ 2 ವರ್ಷದಿಂದ ನಾವು ಬೆಳೆ ಮಾಡಿಲ್ಲ. ಬೆಳೆ ಏನು ಮಾಡಿದ್ದೀವಿ? ಬೆಳೆ ಪರಿಹಾರವೂ ಇಲ್ಲ. 2 ವರ್ಷ ಆಯಿತು ನಾಟಿ ಮಾಡಿ. ಇವತ್ತು 2 ನಾಲೆ ನೀರು ಬಿಡಬೇಕು. HRBC ನಾಲೆ 2ಕ್ಕೂ ನೀರು ಬಿಡಬೇಕು. ಇನ್ನು ಜಿಲ್ಲೆಯಲ್ಲಿ ಕರೆಂಟ್ ಕಣ್ಣ ಮುಚ್ಚಾಲೆ ನಡೆಯುತ್ತಿದೆ. ರೈತರ ಪಂಪ್ ಸೆಟ್ಗೆ 1 ದಿನದ ಗಂಟೆಯೂ ವಿದ್ಯುತ್ ಸಿಗುತ್ತಿಲ್ಲ. ಹೀಗೆ ಆದರೆ ವಿದ್ಯುತ್ ಇಲಾಖೆ ವಿರುದ್ಧವೂ ಹೋರಾಟ ಮಾಡಬೇಕಾಗುತ್ತದೆ. ಜಿಲ್ಲೆಯಲ್ಲಿ ವಿದ್ಯುತ್ ಪರಿವರ್ತಕ ಸಿಗುತ್ತಿಲ್ಲ. ಸಚಿವರು 7 ಗಂಟೆ ಕರೆಂಟ್ ಕೊಡ್ತೀವಿ ಅಂತಾರೆ, ಆದರೆ ನಮ್ಮ ಜಿಲ್ಲೆಗೆ ಮಾತ್ರ ಕೇವಲ 1 ಗಂಟೆ ಮಾತ್ರ ಕರೆಂಟ್ ಕೊಡ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ದುರುದ್ದೇಶದ ಮೇಲೆ 1 ಗಂಟೆ ಕರೆಂಟ್ ಕೊಡ್ತಾ ಇಲ್ಲ ಈ ಜಿಲ್ಲೆಯಲ್ಲಿ. ಶುಂಠಿ ಹಾಕಿಂಡವೆ, ತರಕಾರಿ ಬೆಳೆ ಐತೆ, ಸಣ್ಣ ಪುಟ್ಟವು ಬೆಳೆ ಹಾಕ್ಬಿಟ್ಟವ್ರು ರೈತರು. ವೈರ್ ಕಿತ್ತಾಕೋದು ಬೇಕಾದ್ರೆ ವೈರ್ ಕಿತ್ತಾಕಿಸ್ತವ್ರೆ. ಯಾರು JDS ಪಕ್ಷದ ಕಾರ್ಯಕರ್ತರು ಅಂದರೆ ಅವರು ವೈರ್ ಕಿತ್ತಾಕೋದು. ಇವತ್ತು ನಾನು KPTCL ವ್ಯವಸ್ಥಾಪಕ ನಿರ್ದೇಶಕರು ಬರೆದಿದ್ದೀನಿ ಲೆಟ್ರನ್ನ. ಎಲ್ಲ ಎಕ್ಸಿಕ್ಯೂಟಿವ್ಗಳಿಗೂ ಈ ಥರ ಮಾಡಿದರೆ ನಾವು KPTCL ಮೇಲೂ ಇದು ವಿದ್ಯುತ್ ಇಲಾಖೆ ಮೇಲೂ ನಾವು ದಾಳಿ ಮಾಡಬೇಕಾಗುತ್ತೆ. ನಮ್ಮ ರೈತರಿಗೆ ಹೇಳ್ತೀನಿ, ಅದು ಯಾರು ಬಂದರೆ ಏನು ಹುಡುಗ ಇವತ್ತು ಬೆಳೆ ಐತೆ, ಕುಡಿಯೋ ನೀರಿಗಿಲ್ಲ TC, ಒಂದು TC ಇಲ್ಲ, 60 ಪಂಪವೆ, ಒಂದು TC ಆಗ್ತದೆ. ದುಡ್ಡು ಕಟ್ಟಿಸ್ಕೊಂಡು ಸುಮಾರು 20,000 25,000 ಜನತೆ TC ಕಟ್ಟಿಸ್ಕೊಂಡು 1 ವರ್ಷ ಆಯಿತು. ಈ ಸರ್ಕಾರ ಬಂದ ಮೇಲೆ ದುಡ್ಡು ಕಟ್ಟಿಸ್ಕೊಂಡ್ರೆ TC ಇಲ್ಲ. ಮತ್ತಿನ್ನೊಂದು 20,000 ಕಟ್ಟಕ್ಕೆ ರೆಡಿ ಅವ್ರೆ, ಕಟ್ಟಿಸ್ಕೊತಾ ಇಲ್ಲ. ಬೆಳೆ ಹಾಕಬೇಕು ಅಂತ ರೈತರೆಲ್ಲ ರೆಡಿ ಮಾಡಿ ಇಟ್ಕೊಂಡವ್ರೆ. ಕೆಲವು ಬೆಳೆ ಹಾಕ್ಯವ್ರೆ, ಅವರು ವೈರ್ ಕಿತ್ಕೊಬರೋದು. ಏನು ಹೇಳಕ್ಕೆ ಕೇಳೋರಿಲ್ಲ ಇಲ್ಲಿ. ಅವ್ರು ಹೇಳ್ತಾರೆ ಮಂತ್ರಿ 7 ಗಂಟೆ ಕೊಡ್ತೀವಿ, 3 ಗಂಟೆ ಕೊಡ್ತೀವಿ ಅಂತಾರೆ. ಈ ಜಿಲ್ಲೆಗೆ 1 ಅವರ್ ಕೊಡ್ತಾ ಇಲ್ಲ ಕರೆಂಟನ್ನು. ಲೋಕಸಭಾ ಚುನಾವಣೆಗೆ ಕರ್ನಾಟಕದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಮಾಡಿಕೊಂಡಿದ್ದು, ಹಾಸನ, ಮಂಡ್ಯ ಮತ್ತು ಕೋಲಾರ ಕ್ಷೇತ್ರಗಳು ಜೆಡಿಎಸ್ ತೆಕ್ಕೆಗೆ ಬಿದ್ದಿವೆ. ಈ ಪೈಕಿ ಪ್ರತಿಷ್ಠೆಯ ಕಡವಾಗಿರುವ ಹಾಸನ ಕ್ಷೇತ್ರದಲ್ಲಿ ಜೆಡಿಎಸ್ ಅಭ್ಯರ್ಥಿಯ ಗೆಲುವಿಗೆ ದಳಪತಿ HD ದೇವೇಗೌಡ ಅವರು ಕಡೂರಿನಲ್ಲಿ ರಣತಂತ್ರ ರೂಪಿಸಿದರು. ಲೋಕಸಭಾ ಚುನಾವಣೆಗೆ ಬಿಜೆಪಿ ಜೆಡಿಎಸ್ ಮೈತ್ರಿ ಮಾಡಿಕೊಂಡಿದ್ದು, ಹಾಸನ, ಮಂಡ್ಯ ಮತ್ತು ಕೋಲಾರ ಕ್ಷೇತ್ರಗಳು ಜೆಡಿಎಸ್ ತೆಕ್ಕೆಗೆ ಬಿದ್ದಿವೆ. ಈ ಪೈಕಿ ಪ್ರತಿಷ್ಠೆಯ ಕಣವಾಗಿರುವ ಹಾಸನ ಕ್ಷೇತ್ರದಲ್ಲಿ ಜೆಡಿಎಸ್ ಅಭ್ಯರ್ಥಿಯ ಗೆಲುವಿಗೆ HD ದೇವೇಗೌಡ ಅವರು ಕಡೂರಿನಲ್ಲಿ ರಣತಂತ್ರ ರೂಪಿಸಿದರು. ಹಾಸನದ ಗೆಲುವಿಗೆ ಕಡೂರು ಜೆಡಿಎಸ್ ಪಾಲಿಗೆ ನಿರ್ಣಾಯಕವಾಗಿದೆ. ಕುರುಬ, ಅಹಿಂದ ಮತಗಳು ಹೆಚ್ಚಿರುವ ಕಡೂರು ಕ್ಷೇತ್ರದಿಂದ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದ BSY ದತ್ತ ಅವರು 25,000 ಮತ ಪಡೆದಿದ್ದರು. ಕಡೂರಿನಲ್ಲಿ ದೇವೇಗೌಡ ಅವರು ಸಂಧಾನ ಸೂತ್ರ ಅನುಸರಿಸುತ್ತಿದ್ದಾರೆ. ಕಡೂರು ಬಿಜೆಪಿ ಮಾಜಿ ಶಾಸಕ ಸೇರಿದಂತೆ ಕಾಂಗ್ರೆಸ್ ಮುಖಂಡರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆಪ್ತ ಕೆಂಪರಾಜು ಪುತ್ರ ತರೀಕೆರೆ ಕಾಂಗ್ರೆಸ್ ಶಾಸಕ ಶ್ರೀನಿವಾಸ್ ಅಳಿಯ ಜೆಡಿಎಸ್ ಸೇರ್ಪಡೆಗೆ ಮುಂದಾಗಿದ್ದಾರೆ. ಕಾಂಗ್ರೆಸ್ ಮುಖಂಡ ಚೇತನ್ ಕೆಂಪರಾಜು ಜೆಡಿಎಸ್ಗೆ ಸೇರ್ಪಡೆಯಾಗಲಿದ್ದಾರೆ. ಈ ಸಂಬಂಧ ದೇವೇಗೌಡ ಅವರು ಚೇತನ್ ನಿವಾಸಕ್ಕೆ ಭೇಟಿ ನೀಡಿ ಮಾತುಕತೆ ನಡೆಸಿದರು. ಮಾಜಿ ಬಿಜೆಪಿ ಶಾಸಕ ಬೆಳ್ಳಿ ಪ್ರಕಾಶ್ ಮನೆಗೂ ತೆರಳಿ ಸಂಧಾನ ಸಭೆ ನಡೆಸಿದರು. ಹಾಸನ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಸೇರುವ ಉಗನೆ ಗ್ರಾಮ ಪಂಚಾಯಿತಿ ದೊಡ್ಡಗದ್ದವಳ್ಳಿಯ 15 ಜನ ಫಲಾನುಭವಿ ಗ್ರಾಮಸ್ಥರಿಗೆ ಕ್ಷೇತ್ರದ ಶಾಸಕರಾದ HP ಸ್ವರೂಪ್ ಸಾಗುವಳಿ ಚೀಟಿ ವಿತರಿಸಿದರು. ದೊಡ್ಡಗದ್ದವಳ್ಳಿಯ 15 ಜನ ಗ್ರಾಮಸ್ಥರಿಗೆ ಅನೇಕ ದಿನಗಳಿಂದ ಸಾಗುವಳಿ ಚೀಟಿ ಸಿಗದೆ ತೊಂದರೆ ಅನುಭವಿಸುತ್ತಿದ್ದರು. ಈ ಬಗ್ಗೆ ನನಗೆ ದೂರು ಬಂದ ಹಿನ್ನೆಲೆಯಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡಿ ಸಾಗುವಳಿ ಚೀಟಿ ನೀಡುವುದಾಗಿ ಇದೇ ವೇಳೆ ಮಾಧ್ಯಮಕ್ಕೆ ಮಾಹಿತಿ ನೀಡಿದರು.
ಸಾಗುವಳಿ ಚೀಟಿನ ಎಲ್ಲ ರೈತರು ಕೂಡ ಹಲವಾರು ವರ್ಷಗಳಿಂದ ಸಾಗುವಳಿ ಚೀಟಿ ಸಿಕ್ಕಿರಲಿಲ್ಲ. ಅವರೆಲ್ಲರೂ ಕೂಡ ಇವತ್ತು ತಹಸೀಲ್ದಾರ್ ಅವರು ಮತ್ತು ಎಲ್ಲ ಅವರ ಅಧಿಕಾರಿ ವರ್ಗದವರು ಇವತ್ತು ಏನು ಸಾಗುವಳಿ ಚೀಟಿನ ಎಲ್ಲ ಕೂಡ ಮುಖಾಂತರ ಇವತ್ತು ರೈತರಿಗೆ ಅವರ ಜಮೀನಿನ ಹಕ್ಕು ಅವ್ರಿಗೆ ಕೊಡುವಂಥ ಕೆಲಸನ ನಾವೆಲ್ಲರೂ ಕೂಡ ಸೇರಿ ಇವತ್ತು ಮಾಡಿದ್ದೀವಿ. ಎಲ್ಲರೂ ಕೂಡ ಭಗವಂತ ಒಳ್ಳೇದು ಮಾಡಲಿ. 11 ಜನಕ್ಕೆ ಕೊಟ್ಟಿದ್ದೀವಿ ಮತ್ತು ಇನ್ನೂ 13 ಜನಕ್ಕೆ ಬಾಕಿ ಇದೆ. ಶೀಘ್ರದಲ್ಲೇ ಅದನ್ನು ಕೊಡುವಂಥ ಕೆಲಸಗಳನ್ನು ಕೂಡ ಮಾಡ್ತೀವಿ. ಶೀಘ್ರ ಸಮಾಜದ ಒಳಿತಿಗಾಗಿ ಕೆಲಸ ಮಾಡಬೇಕಾದ ಜಿಲ್ಲಾಧಿಕಾರಿಗಳು ಸಾರ್ವಜನಿಕರು ಅವರ ಬಳಿ ಬಂದಾಗ ಸರಿಯಾಗಿ ನಡೆದುಕೊಳ್ಳುವುದಿಲ್ಲ ಎಂದು ಬಿಜೆಪಿ ಮುಖಂಡರು ಹಾಗೂ ವಕೀಲರಾದ ಜಿ ದೇವರಾಜೇಗೌಡ ಗಂಭೀರವಾಗಿ ಆರೋಪಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ 6 ತಿಂಗಳ ಹಿಂದೆ ಕಾನೂನು ಬಾಹಿರವಾಗಿ ನಡೆಯುತ್ತಿರುವ ಚನ್ನಪಟ್ಟಣ ತಾಲೂಕಿನ 8 ಅಂಗಡಿಗಳ ದಾಖಲಾತಿಯನ್ನು ಆರ್ಟಿಇನಲ್ಲಿ ತೆಗೆದುಕೊಂಡಿದ್ದೇನೆ. ಖುದ್ದಾಗಿ ಅಂಗಡಿಗಳಿಗೆ ಭೇಟಿ ಮಾಡಿದ್ದೆನು. 5 ತಿಂಗಳುಗಳ ಕಾಲ ಈ ಬಗ್ಗೆ ತನಿಖೆ ನಡೆಸಲಾಯಿತು. ಅಬಕಾರಿ ಇಲಾಖೆಯಿಂದ ತನಿಖೆ ಮಾಡಿಸದೆ 3ನೇ ವ್ಯಕ್ತಿಯಿಂದ ತನಿಖೆ ಮಾಡುವಂತೆ ಮನವಿ ಮಾಡಲಾಗಿತ್ತು. ಬೇರೆ ಇಲಾಖೆಯ 9 ಜನ ತಂಡವನ್ನು ಕಳುಹಿಸಿ 173 ಪುಟಗಳ ವರದಿಯನ್ನು ಕಮಿಷನರ್ಗೆ ಕೊಡಲಾಗಿತ್ತು. ಬೆಂಗಳೂರು ಅಬಕಾರಿ ಆಯುಕ್ತರಿಗೆ ವರದಿ ಕೊಡಲಾಯಿತು. ವರದಿಯ ಅನುಸಾರವಾಗಿ 8 ಅಂಗಡಿಗಳನ್ನು ರದ್ದು ಮಾಡಬೇಕೆಂದು ಅಬಕಾರಿ ಕಮಿಷನರ್ ಅವರು ಹಾಸನದ ಜಿಲ್ಲಾಧಿಕಾರಿಗಳಿಗೆ ಆದೇಶವನ್ನ ಮಾಡಿದರು. ಆದರೆ ಜಿಲ್ಲಾಧಿಕಾರಿ ಅವರ ವಿರುದ್ಧ ಕ್ರಮ ಕೈಗೊಂಡಿಲ್ಲ ಎಂದು ಗಂಭೀರವಾಗಿ ಆರೋಪಿಸಿ ಜಿಲ್ಲಾಧಿಕಾರಿಗಳ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ನಿಯಮಾನುಸಾರ ಅದನ್ನ ರದ್ದು ಮಾಡಬೇಕು ಅಂತ ಹೇಳಿ ನಾನು ಮನವಿಯನ್ನು ಕೊಟ್ಟಿದ್ದೇನೆ. ಮನವಿ ಕೊಟ್ಟ ಮೇಲೆ ಅವರುಗಳು ಕೊಡುವಂತ ವರದಿ ವ್ಯತಿರಿಕ್ತ ಬಂದ ಕಷ್ಟ ಅಂತ ಹೇಳಿ ನಾನೇ ಅದಕ್ಕೆ ಮುಂಚಿತವಾಗಿ ಆ 8 ಅಂಗಡಿಗಳ ದಾಖಲಾತಿಗಳನ್ನ ನಾನು ಆರ್ಟಿಯಲ್ಲಿ ತಗೊಂಡಿದ್ದೇನೆ. ನನಗೆ ಏನೇನಾಗಿದೆ ಲೈಸೆನ್ಸ್ಗಳು, ಅದು ಸಂಬಂಧಪಟ್ಟಂತ ಎಲ್ಲ ದಾಖಲಾತಿಗಳನ್ನು ನಾನು ಆರ್ಟಿಯಲ್ಲಿ ತಗೊಂಡಲ್ಲಿ ಖುದ್ದಾಗಿ ನಾನೇ ಆ ಅಂಗಡಿಗಳಿಗೆ ಭೇಟಿ ನೀಡಿ ಅಂಗಡಿಗಳನ್ನು ವಿಡಿಯೋ ಚಿತ್ರೀಕರಣ ಮಾಡಿ ಇಲ್ಲಿ ಮತ್ತೆ ಆ ನಿಯಮ ಸಹ ಬೈಲಾ ಪ್ರಕಾರ ಯಾವತ್ತೂ ಲೈಸೆನ್ಸ್ ಅನ್ನು ಕೊಡಬೇಕಾಗಿತ್ತು ಅವರಲ್ಲಿ ಆ CL7ಗೆ ಸಂಬಂಧಪಟ್ಟಂತ ನಿಯಮಾವಳಿಗಳು ಯಾವ ಥರದ ಅದನ್ನೆಲ್ಲ ನಾನಲ್ಲಿ ಏನು ವೈಲೇಷನ್ ಆಗಿದೆ ಅಂತ ಹೇಳಿ ನಾನು ಪ್ರತಿಯೊಂದು ಅಂಗಡಿಗಳಿಗೆ ಈ ತರ ಕಡತವನ್ನು ನಾನು ಕೊಟ್ಟೆ. ನನಗೆ ವಿತ್ ದಾಖಲಾತಿ ಸಮೇತ ಅವ್ರ ಸ್ಯಾಂಕ್ಷನ್ ಕಾಪಿ ಇರ್ಬೋದು, ಲೈಸೆನ್ಸ್ ಕೊಟ್ಟೋದ್ರೆ ಈ ತರ ಎಲ್ಲ ದಾಖಲಾತಿಗಳನ್ನ ಅವ್ರೇನು ಇನ್ವೆಸ್ಟಿಗೇಷನ್ ಮಾಡಂಗೇ ಇಲ್ಲ. ಆ ಥರ ಡಾಕ್ಯುಮೆಂಟ್ಸ್ ಹಾಕಿನಲ್ಲಿ ಪ್ರತಿಯೊಂದು ಅಂಗಡಿಗಳಿಗೆ ಆಯಾ ಲೈಸೆನ್ಸ್ ಸಪರೇಟ್ ಹಾಕೊಟ್ಟಲ್ಲಿ ವಿತ್ ಡಾಕ್ಯುಮೆಂಟ್ಸ್ ಸೇರಿಸಿ ನಾನು ಕಂಪ್ಲೇಂಟ್ ಜೊತೆ ಸೇರಿಸಿ ಕೊಟ್ಟಿದ್ದೆ. ನಾನು ಎಲ್ಲ ತಿರ್ಚಬಾರ್ದು, ಡಾಕ್ಯುಮೆಂಟ್ಸ್ ತಿರ್ಚಬಾರ್ದು ಇರೋದು ಅಂತ ಹೇಳಿ ಸುದೀರ್ಘವಾಗಿ 5 ತಿಂಗಳ ಕಾಲ ಅದು ಎಂಕ್ವೈರಿ ನಡೆದು ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ಗೆ ಮೈಸೂರಿಗೆ ಜಾಯಿಂಟ್ ಕಮಿಷನರ್ಗೆ ಹಾಕ್ತಾರೆ. ಜಾಯಿಂಟ್ ಕಮಿಷನರು ಬೇರೆ ಇಲಾಖೆಯಿಂದ ನನ್ನ ಮನವಿ ಏನಿತ್ತು ಅಂತ ಅಂದ್ರೆ ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟ ಅಧಿಕಾರಿಗಳಿದ್ದಾರಲ್ಲಿ ಅವತ್ತಿನ ಅಬಕಾರಿ ಸಚಿವರ ಕುಮ್ಮಕ್ಕಿನಿಂದ ಅವರ ಅಬಕಾರಿ ಸಚಿವರ ಕೈ ಹಿಡಿತದಲ್ಲಿ ಭ್ರಷ್ಟಾಚಾರಕ್ಕೆ ಬಲಿಯಾಗಿ ನಿಯಮಗಳನ್ನು ಗಾಳಿಗೆ ತೂರಿ ಇವರು ಲೈಸೆನ್ಸ್ ಕೊಟ್ಟಿದ್ದಾರೆ. ಅಲ್ಲಿ ಚುನಾವಣೆಯಲ್ಲಿ ಪ್ರತಿಯೊಂದು ರಾಜಕೀಯ ಪಕ್ಷಗಳಿಗೆ ಅವರು ಎಣ್ಣೆಯನ್ನು ಕೊಡುವಂತ ಕೆಲಸವನ್ನು ಮಾಡ್ತಾ ಇದ್ರಲ್ಲಿ ಇದನ್ನು ಕೂಡಲೇ ರದ್ದು ಮಾಡಬೇಕು ಅಂತ ಹೇಳಿ ನಾನು ಕೊಟ್ಟಿದ್ದೆ. ನಾನು ಸೊ ಇದನ್ನ ಪ್ರಕಾರ ಅವರಲ್ಲಿ ಸ್ಥಳ ಪರಿಶೀಲನೆ ಮಾಡಿದ್ದೆ. ನಾನು ಏನು ಕೇಳಿದ್ದೆ ಅಂತಂದ್ರೆ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಇಂದ ಎಂಕ್ವೈರಿ ಮಾಡಬಹುದು, ಥರ್ಡ್ ಪಾರ್ಟಿಯಿಂದ ಅಂದ್ರೆ ಬೇರೆ ಇಲಾಖೆಯಿಂದ ನೀವು ಎಂಕ್ವೈರಿ ಮಾಡಿಸ್ಬೇಕು ಅಂತ ಹೇಳಿ ನಾನು ಮನವಿಯನ್ನೇ ಮಾಡಿದ್ದೇನೆ. ಅದರಂತೆ ಅವರು ಬೇರೆ ಇಲಾಖೆಯ ಅಧಿಕಾರಿಗಳ ತಂಡವನ್ನು ಕಳಿಸಿ ಸುಮಾರು 9 ಜನ ತಂಡಗಳನ್ನು ಕಳಿಸ್ಬಿಟ್ಟಲ್ಲಿ ಸುಮಾರು 173 ಪುಟಗಳ ಒಂದು ವರದಿಯನ್ನು ಕೂಡ ಕೊಟ್ಟಿದ್ದಾರೆ. ಇಲ್ಲಿಗೆ ಕಮಿಷನರ್ಗೆ, ಅಬಕಾರಿ ಆಯುಕ್ತರಿಗೆ ಬೆಂಗಳೂರಿಗೆ ಅವರು ವರದಿಯನ್ನು ಕೊಟ್ಟರು. ಅಲ್ಲಿ ಆ ವರದಿ ಅನುಸಾರವಾಗಿ 8 ಅಂಗಡಿಗಳನ್ನು ರದ್ದು ಮಾಡಬೇಕು ಅಂತ ಹೇಳಿ ಎಕ್ಸೈಸ್ ಕಮಿಷನರು ಹಾಸನ ಜಿಲ್ಲಾಧಿಕಾರಿಯವರಿಗೆ ಆದೇಶವನ್ನು ಮಾಡಿದರು. ಈ 8 ಸನ್ನದಗಳನ್ನು ರದ್ದು ಮಾಡಲಾಗಿದೆ, ಮತ್ತೆ ಮುಂದಿನ ಪನಿಷ್ಮೆಂಟ್ ಏನು ಕೊಡ್ಬೇಕು ಮಾತ್ರ ಡ್ಯೂಟಿ ಇರ್ತದೆ. ಇವ್ರಿಗೆ ಇನ್ನೇನು ಬೇರೆ ಪವರ್ ಇಲ್ಲ ಜಿಲ್ಲಾಧಿಕಾರಿಯವರಿಗೆ. ಆದರೆ ಶ್ರೀಮತಿ ಸತ್ಯಭಾಮ ಅವರು ಜನವರಿ ತಿಂಗಳಿಂದ 2 ತಿಂಗಳ ಕಾಲ ಫೈಲನ್ನು ಕಡತನ ಹಾಗೆ ಮಾಡಿದ್ದಾರೆ. ಮೋರ್ ದೆನ್ 10 ಟೈಮ್ಸ್ ಭೇಟಿ ಮಾಡಿದ್ದೀನಿ ನಾನಲ್ಲಿ. ಕಾರಣ ಯಾಕೆ ಅಂತ ಅಂದ್ರೆ ಯಾವ ಈ ವ್ಯಕ್ತಿ ಇದ್ದಾನೆ ಕಾನೂನು ನಿಯಮ ಬಾಹಿರವಾಗಿ ಲೈಸೆನ್ಸ್ ಪಡ್ಕೊಂಡಿದ್ದಾನೆ, ಇವರು ನನಗೆ ಜಿಲ್ಲಾ ಸಚಿವರು ಕರೆಸ್ಕೊತಾನೆ. ಜಿಲ್ಲಾ ಸಚಿವರ ಜೊತೆ ಒಡನಾಟ ತುಂಬಾ ಚೆನ್ನಾಗಿ ಬೆಳೀತದೆ. ಅಲ್ಲಿ ಅವರಿಂದ ಕರೆ ಬಂದು ಜಿಲ್ಲಾಧಿಕಾರಿಯವರು ಇದನ್ನ ಫೈಲನ್ನ
ಮತ್ತೆ XIDCಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಆಲ್ರೆಡಿ ಒಂದ್ಸಲ ಇನ್ವೆಸ್ಟಿಗೇಷನ್ ಆಗೋಗಿದೆ, ಇವ್ರು DC ರಿಪೋರ್ಟ್ ಕೊಟ್ಟಾಗಿದೆ, ಜಾಯಿಂಟ್ ಕಮಿಷನ್ ರಿಪೋರ್ಟ್ ಕೊಟ್ಟಾಗಿದೆ. ಕಮಿಷನ್ ಆರ್ಡರ್ ಬಂದಿರೋದನ್ನ ಮತ್ತೆ XIDC ಕೊಡ್ತಾರೆ ಅಂತ ಅಂದ್ರೆ ಇದು ಏನಂತ ಅನ್ಕೋಬೋದಿಲ್ಲ. ಈ ವಿಚಾರವಾಗಿ ನಾನು ನಿನ್ನೆ ಜಿಲ್ಲಾಧಿಕಾರಿಯವರು ಭೇಟಿ ಮಾಡ್ಲಿಕ್ಕೆ ಹೋದ್ರೆ, ನಾನು ಹೊರಗಡೆ ಕೂತಿದ್ದೀನಿ ಅಂತ ಗೊತ್ತವ್ರಿಗೆ ಇಲ್ಲಿ ಸುಮಾರು 3/4 ಗಂಟೆ ಕಾಯ್ತಿದ್ದೀನಿ. ನಾನಲ್ಲಿ ಒಳಗೆ ಚೀಟಿ ಕೊಟ್ಟರು ಒಳಗೆ ಕರೀಲಿಲ್ಲ. ಸಾರ್ವಜನಿಕರ ಜೊತೆ ನಾನು ಜೊತೆ ಒಳಗೆ ಕುತ್ಕೊಂಡಿದ್ದೀನಿ. ನನಗೆ ಬಹಳ ನೋವಿನ ಸಂಗತಿ ಏನು ಅಂತ ಅಂದ್ರೆ, ನಾನು ವಕೀಲರಾಗಿ ನಾನು ಸಭೆ ಸಾಲಲ್ಲಿ ಕುಳಿತುಕೊಂಡಿದ್ದೀನಿ. ನನಗೆ ಬಂದಾಗ ಅವ್ರು ನಡ್ಕೊಳ್ತಾ ಸಾರ್ವಜನಿಕರ ಜೊತೆ ನಡ್ಕೊಂತ ರೀತಿ ನೋಡಿದ್ರಲ್ಲಿ ಇಂಥ ಒಂದು ಕೀಳು ಮಟ್ಟದಲ್ಲಿರುವಂತಹ ಅಧಿಕಾರಿ ನಮ್ಮ ಜಿಲ್ಲೆಯಲ್ಲಿ ಅವರ ಅಂತ ಅನ್ನಿಸ್ತು ನನಗೆ. ಇವರು ಜಿಲ್ಲೆಯ ಅಡ್ಮಿನಿಸ್ಟ್ರೇಟಿವ್, ಜಿಲ್ಲೆಯ ನ್ಯಾಯಾಧೀಶರು ಇವರು, ಜಿಲ್ಲೆಯ ದಂಡಾಧಿಕಾರಿಗಳು ಇವರು. ಈ ಸಮಾಜದ ಸುಸ್ಥಿತಿಯಲ್ಲಿ ಸಮಾಜದ ಹಿತಕ್ಕಾಗಿ ಹೋರಾಟ ಕೆಲಸ ಮಾಡಬೇಕಾದಂತಹ ಜಿಲ್ಲಾಧಿಕಾರಿಯವರು ಇವರು ಚಪ್ಪಲಿ ಕಡೆ ಕಾಣ್ತಾರೆ ಕಾರ್ಯ ಸಾರ್ವಜನಿಕರು ಬಂದವ್ರನ್ನ. ಎಡೆಗೌಡನಹಳ್ಳಿಯಿಂದ ಅರ್ಜುನಹಳ್ಳಿ ಚತುಷ್ಪಥ ರಸ್ತೆ ನಿರ್ಮಾಣಕ್ಕೆ ಕೇಂದ್ರದಿಂದ 576 ಕೋಟಿ ರೂಪಾಯಿ ಮಂಜೂರು ಮಾಡಲಾಗಿದೆ ಎಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಹೇಳಿದರು. ಕರ್ನಾಟಕದ ಹಾಸನ ಜಿಲ್ಲೆಯ NH 373ರ ಎಡೆಗೌಡನಹಳ್ಳಿಯಿಂದ ಅರ್ಜುನಹಳ್ಳಿ ಭಾಗದ ಚತುಷ್ಪಥ ರಸ್ತೆ ನಿರ್ಮಾಣಕ್ಕೆ 576.22 ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಲಾಗಿದೆ. ಈ 22.3 ಕಿಲೋಮೀಟರ್ ಉದ್ದದ ಕಾರಿಡಾರ್ ಪ್ರಸಿದ್ಧ ಪ್ರವಾಸಿ ತಾಣಗಳಾದ ಚಿಕ್ಕಮಗಳೂರು, ಬೇಲೂರು, ಹಳೆಬೀಡು ಮತ್ತು ಶ್ರವಣಬೆಳಗೊಳಕ್ಕೆ ಪ್ರಮುಖ ಕೊಂಡಿಯಾಗಿ ಕಾರ್ಯನಿರ್ವಹಿಸುತ್ತದೆ. ಈ ಯೋಜನೆಯ ಅನುಷ್ಠಾನವು ವರ್ಧಿತ ಸಂಪರ್ಕ ಕಲ್ಪಿಸುವ ಭರವಸೆ ನೀಡುತ್ತದೆ. ಇದು ಪ್ರವಾಸೋದ್ಯಮವನ್ನು ಉತ್ತೇಜಿಸುತ್ತದೆ ಮತ್ತು ಈ ಪ್ರದೇಶದೊಳಗೆ ಆರ್ಥಿಕ ಚಟುವಟಿಕೆಯನ್ನು ಉತ್ತೇಜಿಸುತ್ತದೆ. ಪುರಸಭೆಯ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಸಿದ್ಧಪಡಿಸಲಾಗಿರುವ 2024-25ನೇ ಸಾಲಿನ ಆಯವ್ಯಯ ಅಂದಾಜು ಪಟ್ಟಿಯನ್ನು ಸಕಲೇಶಪುರ ಪಟ್ಟಣದ ಪುರಸಭಾ ಸಭಾಂಗಣದಲ್ಲಿ ಪುರಸಭಾ ಆಡಳಿತಾಧಿಕಾರಿ ಡಾಕ್ಟರ್ MK ಶ್ರುತಿ ಮಂಡನೆ ಮಾಡಿದರು. ನಮ್ಮ ಸಕಲೇಶಪುರ ಪುರಸಭಾ ಇದು ಆಯವ್ಯಯ ಅಂದಾಜು ಪಟ್ಟಿ ಇದೆ, ಅದನ್ನು ತಮ್ಮೆಲ್ಲರ ಮುಂದೆ ಮಂಡಿಸ್ತೀವಿ. ಪ್ರಮುಖ ಆದಾಯಗಳು ನಮಗೆ ಆಸ್ತಿ ತೆರಿಗೆ ಮತ್ತು ದಂಡದಿಂದ 2,28,25,000, ಮಳಿಗೆಗಳ ಬಾಡಿಗೆ 80 ಲಕ್ಷ, ಕಟ್ಟಡ ಪರವಾನಗಿ ಶುಲ್ಕಗಳು ಮತ್ತು ಇತರೆ 27,50,000, ಉದ್ದಿಮೆ ಪರವಾನಗಿ ಶುಲ್ಕ ಮತ್ತು ಇತರೆ 8,50,000, ನೀರಿನ ಶುಲ್ಕ ಮತ್ತು ಠೇವಣಿ ದಂಡ 60,50,000, ಗಣತ್ಯಾಜ್ಯ ನಿರ್ವಹಣಾ ಶುಲ್ಕಗಳು 25 ಲಕ್ಷ, ಸ್ಟ್ಯಾಂಪ್ ಶುಲ್ಕಗಳು 2 ಲಕ್ಷ, ರಸ್ತೆ ಅಗತ್ಯ ಶುಲ್ಕಗಳು 5 ಲಕ್ಷ, ನೆಲಬಾಡಿಗೆ ಮತ್ತು ಜಾತ್ರೆ ಶುಲ್ಕಗಳು 45 ಲಕ್ಷ, ಜಾಹೀರಾತು ತೆರಿಗೆ 1 ಲಕ್ಷ, ಖಾತೆ ಬದಲಾವಣೆ ಶುಲ್ಕ ಮತ್ತು ಖಾತೆ ಪ್ರತಿಗಳ ಶುಲ್ಕಗಳು 10 ಲಕ್ಷ, ಬ್ಯಾಂಕ್ ಖಾತೆಗಳಿಂದ ಬಂದ ಬಡ್ಡಿ 15 ಲಕ್ಷ, ಉಪತರ ಸಂಗ್ರಹಣೆ ಶುಲ್ಕಗಳು 5,67,000, ವಾಹನ ಬಾಡಿಗೆ ಶುಲ್ಕಗಳು 1 ಲಕ್ಷ, ಇತರ ಶುಲ್ಕಗಳು 2,56,000. ಹಾಗೆ ನಮ್ಮ ಪುರಸಭೆಗೆ ಬರುವಂತಹ ಅನುದಾನಗಳು ರಾಜ್ಯ ಮತ್ತು ಕೇಂದ್ರದಿಂದ SFC ಮುಕ್ತ ನಿಧಿ ಅನುದಾನ 32 ಲಕ್ಷಗಳು, SFC ವೇತನ ಅನುದಾನ 2,27 ಲಕ್ಷ, SFC ವಿದ್ಯುತ್ ಅನುದಾನ 4,04 ಲಕ್ಷ, ನಲ್ಮ್ ಅನುದಾನ 5 ಲಕ್ಷ, ಸ್ವಚ್ಛ ಭಾರತ್ ಮಿಷನ್ ಅನುದಾನ 5 ಲಕ್ಷ, 15ನೇ ಹಣಕಾಸು ಅನುದಾನ 1,22 ಲಕ್ಷ, SFC ಕುಡಿಯುವ ನೀರು ಅನುದಾನ 10 ಲಕ್ಷ, ಇತರ ಅನುದಾನಗಳು 22 ಲಕ್ಷ. ನಮ್ಮ ಪುರಸಭೆ ವತಿಯಿಂದ ಈ ವರ್ಷದ ಪ್ರಮುಖ ವೆಚ್ಚಗಳು ನಾವು ಇಟ್ಕೊಂಡಿರೋದು, ಕಟ್ಟಡ ನಿರ್ಮಾಣ ಕಾಮಗಾರಿಗಳಿಗೆ 65 ಲಕ್ಷ, ಭೂಮಿ ಖರೀದಿಗಾಗಿ 25 ಲಕ್ಷ, ಪುರಸಭೆ ಕಚೇರಿ ಕಾಂಪೌಂಡು ಗೇಟ್ ನವೀಕರಣ ಮತ್ತು ಉದ್ಯಾನವನ ಅಭಿವೃದ್ಧಿ ಕಾಮಗಾರಿಗಳಿಗೆ 10 ಲಕ್ಷ, ಕಚೇರಿ ಉಪಕರಣಗಳು, ಸಲಕರಣೆಗಳು, ಪೀಠೋಪಕರಣಗಳಿಗಾಗಿ 25 ಲಕ್ಷ, ವಾಣಿಜ್ಯ ಮಳಿಗೆ ನಿರ್ಮಾಣ ಕಾಮಗಾರಿಗಳಿಗೆ 25 ಲಕ್ಷ, ಸ್ವಾಗತ ಕಮಾನು, ಕಾಂಪೌಂಡು, ತಡೆಗೋಡೆ ನಿರ್ಮಾಣ, ರಸ್ತೆ ಬದಿ ಸೂಚನಾ ಫಲಕಗಳು ಮತ್ತು ಫೆನ್ಸಿಂಗ್ ಕಾಮಗಾರಿಗಳಿಗೆ 50 ಲಕ್ಷ, ರಸ್ತೆಗಳಲ್ಲಿ CCTV ಅಳವಡಿಸೋದಕ್ಕೆ 25 ಲಕ್ಷ, ರಸ್ತೆ ಪಾದಚಾರಿ ರಸ್ತೆ ಮತ್ತು ಚರಂಡಿ ಅಭಿವೃದ್ಧಿಗಾಗಿ 3 ಕೋಟಿ, ಬೀದಿ ದೀಪ ಕಾಮಗಾರಿಗಳಿಗಾಗಿ 40 ಲಕ್ಷ, ಮಳೆ ನೀರಿನ ಚರಂಡಿ ಕಾಮಗಾರಿಗಳಿಗಾಗಿ 30 ಲಕ್ಷ, ಸಾರ್ವಜನಿಕ ಶೌಚಾಲಯ ಕಟ್ಟಡಗಳ ನಿರ್ಮಾಣ ಕಾಮಗಾರಿಗಾಗಿ 20 ಲಕ್ಷ, ಸ್ಮಶಾನ ಅಭಿವೃದ್ಧಿ ಕಾಮಗಾರಿಗಾಗಿ 30 ಲಕ್ಷ, ನೈರ್ಮಲ್ಯ ವಾಹನ ಸಲಕರಣೆ ಖರೀದಿಗಾಗಿ 20 ಲಕ್ಷ, ಗಣತ್ಯಾಜ್ಯ ವಸ್ತು ನಿರ್ವಹಣೆಗಾಗಿ 1,25 ಲಕ್ಷ, ನೀರು ಸರಬರಾಜು ಕಟ್ಟಡಗಳ ನಿರ್ಮಾಣ, ನೀರು ಸರಬರಾಜು ಅಭಿವೃದ್ಧಿ ಕಾಮಗಾರಿ ಮತ್ತು ಯಂತ್ರೋಪಕರಣಗಳ ಖರೀದಿಗಾಗಿ 1,40 ಲಕ್ಷ, ಒಳಚರಂಡಿ ಅಭಿವೃದ್ಧಿ ಕಾಮಗಾರಿಗಾಗಿ 20 ಲಕ್ಷ, ಮಾರ್ಕೆಟ್ ಕಟ್ಟಡ ಕಾಮಗಾರಿಗಾಗಿ 15 ಲಕ್ಷ, ಪಾರ್ಕ್ ಅಭಿವೃದ್ಧಿ ಕಾಮಗಾರಿಗಾಗಿ 25 ಲಕ್ಷ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಆರ್ಥಿಕ ಹಿಂದುಳಿದ ವರ್ಗ ಅಂಗವಿಕಲರ ಅಭಿವೃದ್ಧಿಗಾಗಿ 31,50,000,
ಪುರಸಭೆ ಅಧಿಕಾರಿ ಮತ್ತು ಸಿಬ್ಬಂದಿ ವೇತನ ಮತ್ತು ಭತ್ಯೆಗಳ ಪಾವತಿಗಾಗಿ 2,57,00,000. ಕೌನ್ಸಿಲರ್ಗಳ ಗೌರವಧನ ವೆಚ್ಚಗಳು ಮತ್ತು ಇತರ ಕೌನ್ಸಿಲ್ ಸಂಬಂಧಿ ವೆಚ್ಚಗಳಿಗಾಗಿ 7,50,000. ಕೌನ್ಸಿಲ್ ಸದಸ್ಯರ ಅಧ್ಯಯನ ಪ್ರವಾಸ ವೆಚ್ಚಗಳಿಗಾಗಿ 25 ಲಕ್ಷ. SFC ವಿದ್ಯುತ್ ಶುಲ್ಕಗಳು ಬೀದಿ ದೀಪಗೋಸ್ಕರ 2,32,00,000. SFC ವಿದ್ಯುತ್ ಶುಲ್ಕಗಳು ನೀರು ಸರಬರಾಜುಗೆ 1,72,00,000. ಬೀದಿ ದೀಪಗಳ ದುರಸ್ತಿ ಮತ್ತು ಬೀದಿ ದೀಪ ಹೊರಗುತ್ತಿಗೆ ನಿರ್ವಹಣೆ ವೆಚ್ಚಗಳಿಗಾಗಿ 35 ಲಕ್ಷ. ರಸ್ತೆ ಮತ್ತು ಚರಂಡಿ ದುರಸ್ತಿಗಳು ಮತ್ತು ಚರಂಡಿ ಹೂಳೆತ್ತುವಿಕೆ ವೆಚ್ಚಗಳಿಗಾಗಿ 10 ಲಕ್ಷ. ನೀರು ಸರಬರಾಜು ಹೊರಗುತ್ತಿಗೆ ಕಾರ್ಯಾಚರಣೆ ವೆಚ್ಚಗಳು ಮತ್ತು ನೀರು ಸರಬರಾಜು ಸಂಬಂಧಿತ ದಾಸ್ತಾನುಗಳು 40 ಲಕ್ಷ. ನೀರು ಸರಬರಾಜು ಮೋಟಾರ್ ಪಂಪ್ ಅಥವಾ ಸ್ಟಾರ್ಟರ್ ಪೈಪ್ಲೈನ್ ಹ್ಯಾಂಡ್ ಪಂಪ್ ದುರಸ್ತಿಗಳಿಗಾಗಿ 25 ಲಕ್ಷ. ನೈರ್ಮಲ್ಯ ಹೊರಗುತ್ತಿಗೆ ನಿರ್ವಹಣೆ ವೆಚ್ಚಗಳಿಗಾಗಿ 75 ಲಕ್ಷ. ಈ ಸಂದರ್ಭದಲ್ಲಿ ಪುರಸಭಾ ಮುಖ್ಯಾಧಿಕಾರಿ ರಮೇಶ್, ಪುರಸಭಾ ಸದಸ್ಯರು ಹಾಗೂ ಸಿಬ್ಬಂದಿಗಳು ಹಾಜರಿದ್ದರು. ಬಸವಣ್ಣನವರು ಹೇಳಿದಂತೆ ಕಾಯಕವೇ ಕೈಲಾಸ ಎಂಬಂತೆ ಬೇಲೂರು ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಗೆ ಸರ್ಕಾರದಿಂದ ಹೆಚ್ಚಿನ ಅನುದಾನ ತಂದು ಕೆಲಸ ಮಾಡಲು ಮುಂದಾಗುತ್ತೇನೆ ಎಂದು ಶಾಸಕ ಎಚ್.ಕೆ. ಸುರೇಶ್ ಹೇಳಿದರು. ಬೇಲೂರು ತಾಲೂಕಿನ ಹಗರಿ ಗ್ರಾಮ ಪಂಚಾಯಿತಿ ಕಚೇರಿ ಆವರಣ, ವೀರಶೈವ ಕಲ್ಯಾಣ ಮಂಟಪ, ಜಲಜೀವನ್ ಮಿಷನ್ ಯೋಜನೆ ಸೇರಿದಂತೆ ಸನ್ಯಾಸಿಹಳ್ಳಿ, ಇಬ್ಬೀಡು, ಅಂದಲೆ, ಯಲಹಂಕ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿವಿಧ ಕಾಮಗಾರಿಗಳಿಗೆ ಭೂಮಿ ಪೂಜೆ ಹಾಗೂ ಉದ್ಘಾಟನೆ ಮತ್ತು ಪ್ರಗತಿ ಪರಿಶೀಲನಾ ಸಭೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಕ್ಷೇತ್ರದ ಅಭಿವೃದ್ಧಿ ಕೆಲಸವನ್ನು ಪಕ್ಷ ಭೇದ ಮರೆತು ಕ್ಷೇತ್ರದ ಸಾರ್ವಜನಿಕರು ಮತ್ತು ಅಧಿಕಾರಿಗಳನ್ನು ವಿಶ್ವಾಸಕ್ಕೆ ಪಡೆದು ಕೆಲಸ ಮಾಡುತ್ತೇನೆ ಎಂದು ಹೇಳಿದರು. ಅಂತಕ್ಕಂಥದ್ದು ಬಹುಶಃ ಆ ಆಧಾರದ ಮೇಲೆ ಇವತ್ತು ತುಂಬಾ ಒಂದು ಹೆಜ್ಜೆ ಮುಂದೆ ಹೋಗಿ ನಾವು ಅಭಿವೃದ್ಧಿಯನ್ನ ಮಾಡ್ತಾ ಇದ್ದೀವಿ. ಅವಾಗಲೇ ನಮ್ಮ ಆನಂದಣ್ಣ ಹೇಳಿದ್ರು, ಸರ್ಕಾರ ಅದಿದೆ ಇದಿದೆ ಅಂತಕ್ಕಂಥದ್ದು ಪ್ರಶ್ನೆ ಕೇಳೋದಕ್ಕೆ ಸಾರ್ವಜನಿಕರು ರೆಡಿ ಇರಲ್ಲ, ಬೇರೆಯವರು ರೆಡಿ ಇರಲ್ಲ. ಕೇಳ್ತಕ್ಕಂಥದ್ದಿಷ್ಟೇ, ಈ ಕ್ಷೇತ್ರದಲ್ಲಿ ಶಾಸಕರು ನೀವಿದ್ರೆ ನೀವು ಏನು ಕೆಲಸ ಮಾಡ್ತೀರಾ ಅಂತಕ್ಕಂಥದ್ದನ್ನ ಸಾರ್ವಜನಿಕರ ಪ್ರಶ್ನೆ ಇರುತ್ತೆ. ನಾನು ಯಾವತ್ತೂ ಸರ್ಕಾರ ಅದಿದೆ ಇದಿದೆ ಅಂತ ಹೇಳೇ ಇಲ್ಲ, ಹೇಳಕ್ ಹೋಗ್ಲೇಬಾರ್ದು. ಅದು ನಮ್ದಲ್ಲ. ಅದು ಯಾವ ಸರ್ಕಾರ ಇದೆ ಅದು ನಮ್ಮ ಸರ್ಕಾರ. ನನಗೆ ನೀವೆಲ್ಲರೂ ವಿಧಾನಸೌಧದಲ್ಲಿ ಮಾತಾಡ್ಲಿಕ್ಕೆ, ಅಧಿಕಾರಿಗಳ ಹತ್ರ ಕೆಲಸ ತರಲಿಕ್ಕೆ, ಸಂಬಂಧಪಟ್ಟ ಮಂತ್ರಿಗಳ ಹತ್ರ, ಸಂಬಂಧಪಟ್ಟ ಮುಖ್ಯಮಂತ್ರಿಗಳ ಹತ್ರ ಟೇಬಲ್ನ ತಟ್ಟಿ ಕೇಳೋದಕ್ಕೆ ನನಗೆ ಅವಕಾಶ ಮಾಡಿದ್ದೀರ. ಅದನ್ನ ಬಿಟ್ಬಿಟ್ಟು ನಾನು ಸರ್ಕಾರ ಇಲ್ಲ, ದುಡ್ಡು ಬರ್ನಿಲ್ಲ ಅಂತಂದ್ರೆ ಬಹುಶಃ ಇದು ನಾಚಿಕೆಡಿನ ಸಂಗತಿ ಆಗುತ್ತೆ. ಯಾವತ್ತೂ ಹೇಳಿಲ್ಲ, ಹೇಳೋದು ಇಲ್ಲ. ಯಾವ ಸರ್ಕಾರ ಇರುತ್ತೆ ಅದು ನಮ್ಮದೇ ಸರ್ಕಾರ. ಆ ಸರ್ಕಾರದಲ್ಲಿ ನಾವು ಪಾಲ್ಗೊಂಡು ಆ ಸರ್ಕಾರದ ಸವಲತ್ತನ್ನು ತಂದು ಸಾರ್ವಜನಿಕರಿಗೆ ಅನುಕೂಲ ಮಾಡುವಂತಕ್ಕಂಥ ಕೆಲಸನ. ಈ ಸಂದರ್ಭದಲ್ಲಿ ಹಗರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಜಯಮ್ಮ, ಇಬ್ಬೀಡು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಂಜುಳಾ ಮಂಜುನಾಥ್, ಆಂದಲೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಚಂದ್ರಕಲಾ, ಯಲಹಂಕ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಆಶಾ, ಸದಸ್ಯರಾದ ಶೇಖರೇಗೌಡ, ಮಂಜುನಾಥ, ರಾಜಯ್ಯ, ಪುಟ್ಟಣ್ಣ, ತಾಲೂಕು ಪಂಚಾಯಿತಿ ಇಒ ಸತೀಶ್, ಬೇಲೂರು ಹಳೆಬೀಡು ಅಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಬಸವರಾಜು ಹಾಜರಿದ್ದರು. ಈಗ ಜಾಹೀರಾತು. ನಗುವಿರಲಿ ಮನೆಯಲ್ಲಿ, ಮಗುವಿರಲಿ ಮಡಿಲಲ್ಲಿ, ತುಂಬಿರಲಿ ಸಂತಸ ಎಲ್ಲೆಲ್ಲೂ, ಹರಡುತ್ತಿರಿ ಸಂತಸ ಮನ ಮನೆಯಲ್ಲಿ ಸಂತಸ. ನಗುವಿರಲಿ ಮನೆಯಲ್ಲಿ, ಮಗುವಿರಲಿ ಮಡಿಲಲ್ಲಿ, ತುಂಬಿರಲಿ ಸಂತಸ ಎಲ್ಲೆಲ್ಲೂ ಸಂತಸ. ಸಂತಸ IVF ಮತ್ತು ಎಂಟು ಸರ್ಜರಿ ಸೆಂಟರ್, ಹಾಸನ ಮತ್ತು ಮೈಸೂರು. ಭೀಮಾ ಜುವೆಲರ್ಸ್ ಮಾರ್ವಲಸ್ ಮಾರ್ಚ್ ಕೊಡುಗೆಗಳು ಮಾರ್ಚ್ 1ರಿಂದ 31ರವರೆಗೆ. ಈಗ ಪಡೆಯಿರಿ ಚಿನ್ನ ಮತ್ತು ಬೆಳ್ಳಿಯ ಆಭರಣಗಳ ಮೇಕಿಂಗ್ ಶುಲ್ಕದ ಮೇಲೆ 70% ವರೆಗಿನ ರಿಯಾಯಿತಿ ಮತ್ತು ಪ್ರತಿ ಕ್ಯಾರೆಟ್ ವಜ್ರದ ಖರೀದಿಯ ಮೇಲೆ ₹7,000 ಇನ್ಸ್ಟೆಂಟ್ ಕ್ಯಾಶ್ ಬ್ಯಾಕ್ ಜೊತೆಗೆ 3 ಲಕ್ಷದವರೆಗಿನ ಉಚಿತ ಗಿಫ್ಟ್ ಕಾರ್ಡ್ ಪಡೆಯಿರಿ. ಇನ್ನೂ ಹೆಚ್ಚು, ಪ್ರತಿ ಗ್ರಾಂ ಹಳೆಯ ಚಿನ್ನದ ವಿನಿಮಯದ ಮೇಲೆ ಹೆಚ್ಚುವರಿ ₹100 ಪಡೆಯಿರಿ. ಭೀಮಾ ಜುವೆಲರ್ಸ್ನ ಎಲ್ಲಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ. ನೀವು ನಿಮ್ಮ ಚಿನ್ನವನ್ನು ಪ್ರಸ್ತುತ ದರದಲ್ಲಿ ಮಾರಾಟ ಮಾಡಬೇಕೇ? ನೀವು ನಿಮ್ಮ ಗಿರವಿ ಇಟ್ಟಿರುವ ಚಿನ್ನವನ್ನು ಬಿಡಿಸಲು ಹಣ ಬೇಕೇ? ಹಿಂದೆ ಕರೆ ಮಾಡಿ ಸ್ಕಂದ ಗೋಲ್ಡ್ ಕಂಪನಿ 7996089960. ನೀವು ಗಿರವಿ ಇಟ್ಟಿರುವ ಚಿನ್ನಾಭರಣಗಳನ್ನು ಬಿಡಿಸಿ ಇಂದಿನ ಮಾರುಕಟ್ಟೆ ಬೆಲೆಗೆ ಕೊಂಡುಕೊಳ್ಳುತ್ತಾರೆ ಹಾಗೂ ನಿಮ್ಮಲ್ಲಿರುವ ಹಳೆಯ ಚಿನ್ನವನ್ನು ಪ್ರಸ್ತುತ ಆನ್ಲೈನ್ ದರದಲ್ಲಿ ಕೊಂಡುಕೊಳ್ಳುತ್ತಾರೆ. ಸ್ಕಂದ ಗೋಲ್ಡ್ ಕಂಪನಿ ಕರ್ನಾಟಕದಾದ್ಯಂತ ನಮ್ಮ ಶಾಖೆಗಳು ತೆರೆದಿರುತ್ತದೆ. ಸ್ಕಂದ ಗೋಲ್ಡ್ ಕಂಪನಿ ಸಿಟಿ ಬಸ್ ಸ್ಟ್ಯಾಂಡ್ ಹತ್ತಿರ,
ಎವಿಕೆ ಕಾಲೇಜ್ ರಸ್ತೆ, ಇಂಡಿಯನ್ ಬ್ಯಾಂಕ್ ಪಕ್ಕ, ಹಾಸನ. ಹಿಂದೆ ಕರೆ ಮಾಡಿ 7996089960. ನೀವು ನಿಮ್ಮ ಹೊಸ ಮನೆ ಅಥವಾ ಕಟ್ಟಡಗಳಿಗೆ ಗ್ರಾನೈಟ್, ಸೆರಾಮಿಕ್ ಟೈಲ್ಸ್ ಹಾಗೂ ಸ್ಯಾನಿಟರಿ ವೇರ್ಗಳನ್ನು ಖರೀದಿಸಬೇಕೇ? ಹಾಗಾದರೆ ಹಲವಾರು ವರ್ಷಗಳಿಂದ ಹಾಸನದ ನಂಬರ್ 1 ಗ್ರಾನೈಟ್ ಮಾರಾಟ ಮಾಡುತ್ತಿರುವ ಹಾಗೂ ಜನರ ಅಪಾರ ನಂಬಿಕೆ ಗಳಿಸಿರುವ ಮಿತ್ರ ಗ್ರಾನೈಟ್ಸ್ಗೆ ಬನ್ನಿ. ನಿಮಗಿಷ್ಟವಾಗುವ ನವನವೀನ ಮಾದರಿಯ ಗ್ರಾನೈಟ್, ಸೆರಾಮಿಕ್ ಟೈಲ್ಸ್ಗಳು ಇಲ್ಲಿ ಸಾವಿರಾರು ಬಗೆಯ ಡಿಸೈನ್ನಲ್ಲಿ ಲಭ್ಯ. ಕಜಾರಿಯಾದಂತಹ ಹೆಸರಾಂತ ಕಂಪನಿಯ ಮತ್ತು ಉತ್ತಮ ಗುಣಮಟ್ಟದ ಗ್ರಾನೈಟ್, ಸೆರಾಮಿಕ್ ಟೈಲ್ಸ್ ಮತ್ತು ಸ್ಯಾನಿಟರಿ ವೇರ್ ಐಟಮ್ಸ್ಗಳು ರಿಯಾಯಿತಿ ದರದಲ್ಲಿ ದೊರೆಯುತ್ತದೆ. ನಮ್ಮ ವಿಳಾಸ ಡೈರಿ ಸರ್ಕಲ್ ಹತ್ತಿರ, ಇಂಡಸ್ಟ್ರಿಯಲ್ ಎಸ್ಟೇಟ್, ಅರಸೀಕೆರೆ ರೋಡ್, ಹಾಸನ. ಮೊಬೈಲ್ ಸಂಖ್ಯೆ 9448068101 ಮತ್ತು 7899868101. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ಸರ್ಕಾರವು ಕೂಡಲೇ ಕೃಷಿ ಭೂಮಿಯ ರೈತರನ್ನ ರಕ್ಷಣೆ ಮಾಡಬೇಕು ಹಾಗೂ ರೈತರ 40 ಬೇಡಿಕೆಗಳ ಈಡೇರಿಕೆ ಆಗ್ರಹಿಸಿ ವಿಶ್ವ ರೈತ ನಾಯಕ ಪ್ರೊಫೆಸರ್ MD ನಂಜುಂಡಸ್ವಾಮಿ ಸ್ಥಾಪಿತ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯಿಂದ ಪಾದಯಾತ್ರೆ ಮೂಲಕ ಹಾಸನ ನಗರಕ್ಕೆ ಆಗಮಿಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. MD ನಂಜುಂಡಸ್ವಾಮಿ ಸ್ಥಾಪಿತ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯ ರಾಜ್ಯ ಸಂಚಾಲಕ KHS ಪ್ರಸನ್ನಕುಮಾರ್ ಮಾತನಾಡಿ, ಕರ್ನಾಟಕ ರಾಜ್ಯ ಹಾಸನ ಜಿಲ್ಲೆ ಬೇಲೂರು ತಾಲೂಕು ಹಳೆಬೀಡು ಹೋಬಳಿಯ ಐದಳ ಕಾವಲು 1 ಸರ್ವೆ ನಂಬರ್ 1 2580 ಎಕರೆ ಸರ್ಕಾರಿ ಕೃಷಿ ಬಗರ್ ಹುಕುಂ ಭೂಮಿಯನ್ನು ರೈತರಿಗೆ ಮಂಜೂರಾತಿ ಆದೇಶ ಪತ್ರ, ಸರ್ವೆ ಹಾಗೂ ಎಲ್ಲ ದಾಖಲಾತಿಗಳನ್ನು ನೀಡಬೇಕು. ರೈತರಿಗೆ ಕೃಷಿ ಭೂಮಿಗೆ ಅವಶ್ಯಕತೆ ಇರುವ ರಸಗೊಬ್ಬರವನ್ನು ಕಡಿಮೆ ಬೆಲೆಯಲ್ಲಿ ನೀಡುವಂತೆ ಆದೇಶ ಮಾಡಬೇಕೆಂದು ಮನವಿ ಮಾಡಿದರು. ಕನಕಂಜನಹಳ್ಳಿ ಪ್ರಸನ್ನ ಕುಮಾರ್ ಅಂತ ಹೇಳಿ ರಾಜ್ಯದ ಉಸ್ತುವಾರಿ ಹಾಗೂ ರಾಜ್ಯ ಸಂಚಾಲಕ. ಏನು ಇವತ್ತ ಪಾದಯಾತ್ರೆಯನ್ನು ಮಾಡಿಕೊಂಡು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿನ ಕೊಡ್ತೀವಿ. ನಮ್ಮದು 40 ಬೇಡಿಕೆ ಇದೆ. 40 ಬೇಡಿಕೆಯನ್ನು ಈಡೇರಿಸಿಕೊಡ್ಬೇಕು ಅಂತೇಳಿ ನಾವು ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗೆ ಮನವಿ ಪತ್ರವನ್ನು ಕೊಟ್ಟು, ಅದೇ ರೀತಿ ಈ ಮನವಿ ಪತ್ರವನ್ನು ಮಾನ್ಯ ಘನವಿತ ರಾಷ್ಟ್ರಪತಿಗಳು ಮತ್ತು ಪ್ರಧಾನಮಂತ್ರಿಗಳಿಗೂ ಸಲ್ಲಿಸಿದ್ದೀವಿ. ಹಾಗೆ ರಾಜ್ಯಪಾಲರು ಮತ್ತು ಮುಖ್ಯಮಂತ್ರಿಗಳು ಕೊಟ್ಟಿದ್ದೀವಿ. ಆ ಕಾಪಿ ಎಲ್ಲ ಇಲ್ಲಿಗೆ ಬಂದಿದೆ. ಈಗ ನಮಗೆ ಕಾರ್ಯಕರ್ತನ ಮಾಡಿಕೊಡ್ಬೇಕು ಅಂತೇಳಿ, ಈ ತುರ್ತು ಪರಿಸ್ಥಿತಿಯಲ್ಲಿ ಅದನ್ನು ನಿಲುವಾಗಬೇಕು ಅಂತೇಳಿ, ಅದೇ ರೀತಿ ಏನು ಬೇಲೂರು ತಾಲೂಕು ಹಳೆಬೀಡು ಹೋಬಳಿ 5 ಸರ್ವೆ ನಂಬರ್ 1ರಲ್ಲಿ ಏನು 2550 ಎಕರೆ ಸರ್ಕಾರಿ ಭೂಮಿ ಇದೆ, ಅದು ರೈತರಿಗೆ ಜರೂರಾಗಿ ಮಾಡಿಕೊಡ್ಬೇಕು ಅಂತ ಹೇಳಿ ಮನವಿನ ಕೊಡ್ತೀವಿ. ಮಾನ್ಯ ಜಿಲ್ಲಾಧಿಕಾರಿಗಳು ಒಪ್ಕೊಂಡಿದ್ದಾರೆ. ಚುನಾವಣೆ ನಂತರ ನಾವು ಇದನ್ನು ಕಾರ್ಯಕರ್ತಕ್ಕೆ ತಗೊಂಡು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಅದರಿಂದ ಮುಂದಿನ ದಿನಗಳಲ್ಲಿ ನಮ್ಮ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂತ ನಾವು ಈ ಮೂಲಕ ಏನು ರೈತರಿಗೆ ಸಾಕಷ್ಟು ನೋವಿನ ಒಂದು ಸಂಗತಿಯಾಗಿದೆ. ರೈತರು ಯಾವುದೇ ಬೆಳೆನ ಬೆಳೆಯುವಾಗ ತುಂಬ ನೋವಿನ ನೋವಿನ ಸಂಕಟನ ಪ್ರಾರಂಭಿಸುವಂತಾಗಿದೆ. ಈ ಕೊಪ್ಪರಿ ನೆಪೇಟ್ನಲ್ಲಿ ಮೋಸ ಆಗೋಂಥ ಒಂದಿದೆ. ಆದರೆ ಕೊಪ್ಪರಿ ನೆಪೇಟನ್ನು ಮಾಡಿದರೆ ಅಲ್ಲಿ ದಲ್ಲಾಳಿಗಳ ಅವಳಿ ಜಾಸ್ತಿ ಆಗಿದೆ. ಅದರಿಂದ ಕೊಪ್ಪರಿಗಿಂತ ದಲ್ಲಾಳಿಗಳಿಗಿಂತ ಅದನ್ನು ಕೊಪ್ಪರಿ ನೆಪೇಟ್ಗಿಂತ ಕೊಪ್ಪರಿ ನೇರ ಮಾರುಕಟ್ಟೆ ಮಾಡಿ 18,000 ರೂಪಾಯಿ ನಿಗದಿ ಮಾಡಿದರೆ ಒಂದು ಅನುಕೂಲ ಆಗುತ್ತೆ ಅಂತ. ಅದೇ ರೀತಿ ಗೊಬ್ಬರವನ್ನು ರೈತರಿಗೆ ಸರಾಗವಾಗಿ ಸಿಗುವಂಥ ಒಂದು ವ್ಯವಸ್ಥೆ ಮಾಡಬೇಕು. ಬೀಜವನ್ನು ಈಗಾಗಲೇ ಮಳೆ ಪ್ರಾರಂಭ ಆಗ್ತದೆ, ಅದನ್ನು ಸರಾಗವಾಗಿ ನೀಡುವಂಥ ಒಂದು ವ್ಯವಸ್ಥೆ ಆಗಬೇಕು. ಎಲ್ಲ ಸವಲತ್ತಿಗಿಂತ ರೈತನಿಗೆ ಸವಲತ್ತನ್ನು ಕೊಟ್ಟರೆ ಅದು ಪ್ರಪಂಚಕ್ಕೆ ದೊಡ್ಡದಾಗುತ್ತೆ ಅಂತ ಈ ಮೂಲಕ ಪ್ರತಿಭಟನೆಯಲ್ಲಿ ನಂಜಮ್ಮ, ಅಭಿಷೇಕ್, HR ಬೋಜ್ರಾ, ತೇಜಸ್, ಅಬ್ದುಲ್, ಏಜಾಜ್ ಪಾಷಾ, ಅಯ್ಯೂಬ್ ಪಾಷಾ, ಶಶಿಕುಮಾರ್, ಹನುಮಂತು ಉಪಸ್ಥಿತರಿದ್ದರು. ಒಳಚರಂಡಿ ಕಾಮಗಾರಿ ಮಾಡಿಕೊಡುವಂತೆ ಆಗ್ರಹಿಸಿ ಪೂರ್ಣಚಂದ್ರ ರಸ್ತೆ ನಿವಾಸಿಗಳು ಜಿಲ್ಲಾಧಿಕಾರಿ ಕಚೇರಿ ಆವರಣಕ್ಕೆ ಬಂದು ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ನಂತರ ನಿವಾಸಿಗಳು ಮಾಧ್ಯಮದೊಂದಿಗೆ ಮಾತನಾಡಿ, ಸುಮಾರು 15ರಿಂದ 20 ವರ್ಷಗಳಿಂದ ಚನ್ನರಾಯಪಟ್ಟಣದ ಕುವೆಂಪು ನಗರ ಪೂರ್ಣಚಂದ್ರ ರಸ್ತೆಯಲ್ಲಿ ವಾಸ ಮಾಡುತ್ತಿದ್ದು, ರಸ್ತೆಯಲ್ಲಿ ಒಳಚರಂಡಿ ಮತ್ತು ಮೇಲ್ಚರಂಡಿಗಳಿದ್ದು ಅಸಮರ್ಪಕ ಕಾಮಗಾರಿಯಿಂದ ತುಂಬಾ ಸಮಸ್ಯೆಯಾಗಿದೆ. ಮಳೆಗಾಲ ಬಂತು ಎಂದರೆ ಒಳಚರಂಡಿ ತುಂಬಿಕೊಂಡು ಮನೆ ಒಳಗೆ ನೀರು ನುಗ್ಗುವುದರಿಂದ ಆ ವೇಳೆ ನರಕಯಾತನೆ ಅನುಭವಿಸಬೇಕು. ಈ ಬಗ್ಗೆ ಪುರಸಭೆಗೆ ಅನೇಕ ಬಾರಿ ಹಾಗೂ ಕ್ಷೇತ್ರದ ಶಾಸಕರಿಗೆ ಮತ್ತು ಹಿಂದೆ ಇದ್ದ ಜಿಲ್ಲಾಧಿಕಾರಿಗಳಿಗೆ ದೂರು ಕೊಡಲಾಗಿದ್ದರೂ ಇದುವರೆಗೂ ಯಾವ ಪ್ರಯೋಜನವಾಗಿಲ್ಲ. ಕೂಡಲೇ ನಮ್ಮ ನ್ಯಾಯಯುತವಾದ ಬೇಡಿಕೆಗೆ ಸ್ಪಂದಿಸಿ ರಸ್ತೆಯಲ್ಲಿರುವ ಒಳಚರಂಡಿ ಮತ್ತು ಮೇಲ್ಚರಂಡಿಗಳ ಕಾಮಗಾರಿಗಳನ್ನು ಸಂಪೂರ್ಣವಾಗಿ ಮಾಡಿಕೊಡುವಂತೆ ಕೋರಿದರು. ಟೌನಲ್ಲಿ 11ನೇ ವಾರ್ಡಲ್ಲಿ ಸರ್ 1 ವರ್ಷದ ಮೇಲೆ 2 ತಿಂಗಳು ನಡೀತಾ ಐತೆ. ಅಲ್ಲಿ ಪೂರ್ಣಚಂದ್ರ ಕಾನ್ವೆಂಟ್ ಅಂತ ಐತೆ ಸರ್. ಅಲ್ಲೇ ಒಂದು 30 ಮನೆಯವರು ವಾಸ ಆಗಿದೆ ಸರ್. ಅಲ್ಲಿಂದ ಮುಂದಕ್ಕೆ ಒಂದು 20 ಅಡಿ ದೂರನ ಪೂರ್ಣಚಂದ್ರ ಕಾನ್ವೆಂಟ್ ಹತ್ರ
ಮುಂದಕ್ಕೆ ಚರಂಡಿ ಕೊಡ್ತಾ ಇಲ್ಲ ಮೇಡಮರು, ಸ್ಕೂಲ್ ಮೇಡಮ್ಮ. ನಾವು ಹೋರಾಟ ಮಾಡಿ MLA ಅವ್ರಿಗೂ ಹೇಳಿದು, ಎಲ್ಲರಿಗೂ ಹೇಳಿ, ಚೀಫ್ ಆಫೀಸರ್ಗೆ, DC ಮೇಡಮ್ರಿಗೆಲ್ಲ ಮೆಮೊರಮ್ ಕೊಟ್ಟಿದ್ದೀವಿ. ಇಮ್ಮಿಡಿಯೇಟಾಗಿ ಅಕ್ವರಿ ಮಾಡಿ ಬಿಡಿಸ್ಕೊಡಿ ಅಂತೇಳಿ ಇವರು ಲೆಟ್ರ್ ಕೊಟ್ಟರು. ಚೀಫ್ ಆಫೀಸರ್ ಯಾವತ್ತೂ ಗಮನ ಆಗ್ತಲೇ ಬೇಜವಾಬ್ದಾರಿ ಕೆಲಸ ಮಾಡ್ತಾವ್ರೆ. ಇನ್ನು ಇವತ್ತು ಮಳೆ ಹೋದರೂ ನಾವು ಮನೆಯೊಳಗೆ ವಾಸ ಮಾಡೋಂಗಿಲ್ಲ ಸರ್. ಎಲ್ಲ ಲೆಟ್ರಿನು ಬಾತ್ರೂಮ್ ಎಲ್ಲ ನೋಡಿ ಜೆರಾಕ್ಸ್ ಇದೆ, ಬಂದು ನೋಡಿದ್ದಾರೆ ಎಲ್ಲವ. ಪಾಟಲ್ ಮುಗಿಸ್ಕೊಡ್ತೀವಿ ಅಂತ ಹೇಳಿ 2 ತಿಂಗಳು ಹೇಳಿದ್ರು, 1 ವರ್ಷಕ್ಕೆ 1 ತಿಂಗಳು ಸರ್ ಮಾಡಿಕೊಟ್ಟಿಲ್ಲ. ದಯವಿಟ್ಟು ಚೀಫ್ ಆಫೀಸರು ಬರೀ ಬೆಣ್ಣೆ ಮೇಲೆ ಕೈ ತಂದು ಮಾತಾಡಿ ಕಳಿಸ್ತಾರೆ ಅಷ್ಟೇ, ಬಿಟ್ಟರೆ ಮಾಡ್ತಾ ಇಲ್ಲ. ಅದಕ್ಕೆ ಮೇಡಮ್ ಹತ್ರ ಬಂದು ಕೆಲಸ ಮುಗಿಸ್ಕೊಡ್ಬೇಕು ಅಂತೇಳಿ ಕೇಳ್ಕೊಳ್ಳೋಕೆ ಬಂದಿದ್ದೀವಿ. ದಯವಿಟ್ಟು ಇದನ್ನು ಸ್ಪಂದಿಸಿ ನಮಗೆ ಬಗೆಹರಿಸ್ಕೊಟ್ರೆ ಒಳ್ಳೆಯದು. ಇನ್ನು ಮುಂದಿನ ಇದು ಮಾಡಿಲ್ಲ ಅಂತಂದರೆ ಮುಂದಿನ ಜವಾಬ್ದಾರಿ ಇವರೇ ಆಗ್ತಾರೆ. DC ಮೇಡಮ್ ಅವರು ಆಗ್ತಾರೆ, ಚೀಫ್ ಆಫೀಸರು ಆಗ್ತಾರೆ. ವಾಟ್ಸಪ್ ಕೊಡ್ತಾ ಇದ್ದೀವಿ, ಅವ್ರಿಗೂ ಕಳಿಸ್ತಾ ಇದ್ದೀವಿ. ಈಗ ಅವ್ರಿಗೂ ಕಳಿಸಿದ್ದೀವಿ, ಮತ್ತೆ ಇನ್ನೊಂದು ಸರಿ ಕಳಿಸ್ತೀವಿ. ಇದು 3ನೇ ಸರಿ ಮೇಡಮ್ ಹತ್ರ ಬಂದಿರೋದು. ಈ ಸರಿ ಬಗೆಹರಿಸ್ತಿಲ್ಲ ಅಂದರೆ ಮುಂದಿನ ಏನೇ ಅನಾಹುತ ಆದ್ರೂ. ಈ ಸಂದರ್ಭದಲ್ಲಿ ನಿವಾಸಿಗಳಾದ ಭಾನುಮತಿ, ನಿವೃತ್ತ ಪೊಲೀಸ್ ಅಧಿಕಾರಿ NT ರಂಗೇಗೌಡ, KS ಶೋಭಾ, ಸರಸ್ವತಿ, ನಟರಾಜು, ನೇತ್ರಾವತಿ, ಮಂಜುಳಾ ಶಿವರಾಜ್, ಚೈತ್ರಾ ಉಪಸ್ಥಿತರಿದ್ದರು. ಅರ್ಕಲ್ಗೂಡು ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾಗಿ AV ಗುರುಮೂರ್ತಿ ಅಧಿಕಾರ ಸ್ವೀಕರಿಸಿದರು. ತಾಲೂಕು ಪಂಚಾಯಿತಿ ಕಚೇರಿ ಆವರಣದಲ್ಲಿರುವ ಯೋಜನಾ ಪ್ರಾಧಿಕಾರದ ಕಚೇರಿಯಲ್ಲಿ ಗುರುಮೂರ್ತಿ, ದೊಡ್ಡ ಕಾಡಯ್ಯ, ಜಗದೀಶ್ ಅಧಿಕಾರ ಸ್ವೀಕರಿಸಿದರು. ನಂತರ ಮಾತನಾಡಿದ ಅಧ್ಯಕ್ಷ ಗುರುಮೂರ್ತಿ, ರಾಜ್ಯ ಕಾಂಗ್ರೆಸ್ ಸರ್ಕಾರ ಯುವಕರಿಗೆ ಹೆಚ್ಚು ಉತ್ತೇಜನ ನೀಡಿ ಸ್ಥಾನಮಾನ ಕಲ್ಪಿಸಿ ಉತ್ತಮ ಸಮಾಜವನ್ನು ರೂಪಿಸುವಲ್ಲಿ ರಾಜ್ಯಾದ್ಯಂತ ಯುವಕರಿಗೆ ಪ್ರೋತ್ಸಾಹಿಸುತ್ತಿದೆ. ಇದೇ ಮಾದರಿಯಲ್ಲಿ ತಾಲೂಕಿನ ಕಾಂಗ್ರೆಸ್ ಮುಖಂಡರಾದ ಶ್ರೀಧರ್ ಗೌಡರು ಪ್ರತಿಭಾವಂತ ಯುವಕರನ್ನು ಗುರುತಿಸಿ ಅವರನ್ನು ಪ್ರೋತ್ಸಾಹಿಸಿ ಬೆನ್ನು ತಟ್ಟುವ ಕೆಲಸ ಮಾಡುತ್ತಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ನೀಡಿರುವ ಜವಾಬ್ದಾರಿಯನ್ನ ಬಡಜನತೆಯ ಪರವಾಗಿ ತಾಲೂಕಿನ ಅಭಿವೃದ್ಧಿ ಪಥದೊಂದಿಗೆ ಕರ್ತವ್ಯ ನಿರ್ವಹಿಸುತ್ತೇನೆ ಎಂದು ತಿಳಿಸಿದರು. ರಾಜ್ಯ ಸರ್ಕಾರದ ವತಿಯಿಂದ ನಮ್ಮ ಅರ್ಕಲ್ಗೂಡಿನ ನಿಮ್ಮ ನಿಶ್ಚಯ ನಾಯಕರಾದಂಥ ಶ್ರೀಧರ್ ಗೌಡರ ಸಲಹೆ ಮೇರೆಗೆ ನನ್ನನ್ನು ಮತ್ತು ಅಧ್ಯಕ್ಷನನ್ನಾಗಿ ಹಾಗೂ ಜಗಣ್ಣ, ದೊಡ್ಡಕಣ್ಣ ಮತ್ತು ಇನ್ನೊಬ್ಬರು ನಮ್ಮ ಸ್ನೇಹಿತರು ರಾಮಚಂದ್ರಣ್ಣ ಅಂತೇಳಿ ನಾವು 4 ಜನರನ್ನ ನಾಮನಿರ್ದೇಶನ ಮಾಡಿ ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ನಮ್ಮ ಶ್ರೀಧರ್ ಗೌಡರ ನಿರ್ದೇಶನದಂತೆ ಅವರ ಸಲಹೆ ಮೇರೆಗೆ ಅರ್ಕಲ್ಗೂಡಲ್ಲಿ ಟೌನ್ ಪ್ಲಾನಲ್ಲಿ ಏನು ಸಾರ್ವಜನಿಕರಿಗೆ ಭಾಳ ಸುಲಭವಾಗಿ ಸಿಗಬೇಕು ಅಂತ ಏನು ಸೌಕರ್ಯಗಳಿದ್ದಾವೆ ಇವನ್ನ ನಾವು ಅವರ ಯಾರಿಗೂ ಸಮಸ್ಯೆ ಆಗದಂತೆ ಒಳ್ಳೆ ರೀತಿಯಲ್ಲಿ ನಡ್ಸ್ಕೊಂಡು ಹೋಗೋಕ್ಕೆ ನಾವೆಲ್ಲ ಸಮಿತಿಯವರು ಎಲ್ಲ ಸೇರಿ ಅದೇ ರೀತಿ ನಮ್ಮ ಇಲ್ಲಿ ನಮ್ಮ AD ಸರ್ ಏನಿದ್ದಾರೆ ಅವರ ಸಲಹೆ ಮೇರೆಗೆ ಎಲ್ಲರೂ ನಾವು ಒಟ್ಟಾಗಿ ಯಾವುದೇ ರೀತಿ ಗೊಂದಲ ಇಲ್ಲದೆ ಇದ್ದ ರೀತಿ ಸಾರ್ವಜನಿಕರ ಕೆಲಸವನ್ನು ಮಾಡಿಕೊಂಡು ಒಂದು ಒಳ್ಳೆ ಹೆಸರನ್ನ ತಂದುಕೊಡ್ಬೇಕು ಅಂತ ಹೇಳಿ ನಾವೆಲ್ಲ ಅಂದ್ಕೊಂಡು ಕೆಲಸ ಮಾಡಕ್ಕೆ ಬಂದಿದ್ದೀವಿ. ನಿಮ್ಮೆಲ್ಲರ ಸಲಹೆ ಸಹಕಾರ ಯಾವಾಗಲೂ ನಮ್ಮ ಮೇಲೆ ಇರಲಿ ಅಂತ ಹೇಳಿ. ವಿಶ್ವವಿಖ್ಯಾತ ಬೇಲೂರು ಶ್ರೀ ಚೆನ್ನಕೇಶವ ಸ್ವಾಮಿ ದೇಗುಲ ಹಿಂಭಾಗವಿರುವ ಶುದ್ಧ ಕುಡಿಯುವ ನೀರಿನ ಘಟಕ ಹಾಳಾಗಿ 2 ತಿಂಗಳಾಗಿದ್ದು ಕುಡಿಯುವ ಶುದ್ಧ ನೀರಿಲ್ಲದೆ ಭಕ್ತರು ಹಾಗೂ ಪ್ರವಾಸಿಗರು ದೇವಸ್ಥಾನದ ಆಡಳಿತ ಮಂಡಳಿಗೆ ಹಿಡಿಶಾಪ ಹಾಕುತ್ತಿದ್ದಾರೆ ಎಂದು ಹಳೆಬೀಡು ಬೇಲೂರು ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಕೋಟೆ ಶ್ರೀನಿವಾಸ್ ಹೇಳಿದರು. ನಂತರ ಮಾತನಾಡಿದ ಅವರು, ಭಕ್ತರಿಗೆ ಹಾಗೂ ಪ್ರವಾಸಿಗರಿಗೆ ಅನುಕೂಲವಾಗಲೆಂದು ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನು 1 ವರ್ಷದ ಹಿಂದೆ ಪ್ರಾರಂಭಿಸಲಾಗಿತ್ತು. ದೇಗುಲದ ವೀಕ್ಷಣೆಗೆ ಬರುವ ಪ್ರವಾಸಿಗರು ಕುಡಿಯಲು ಹಾಗೂ ಅಡಿಗೆ ತಯಾರಿಕೆಗೆ ಶುದ್ಧ ಕುಡಿಯುವ ನೀರಿನ ಘಟಕ ಉಪಯುಕ್ತವಾಗಿತ್ತು. ಆಗಾಗ ಕೆಟ್ಟು ನಿಂತು ಮತ್ತೆ ರಿಪೇರಿಗೊಂಡು ಪ್ರವಾಸಿಗರಿಗೆ ನೀರು ದೊರಕುತ್ತಿತ್ತು. ಆದರೆ 2 ತಿಂಗಳ ಹಿಂದೆ ಕುಡಿಯುವ ನೀರಿನ ಘಟಕ ಸಂಪೂರ್ಣವಾಗಿ ತನ್ನ ಕಾರ್ಯವನ್ನು ಸ್ಥಗಿತಗೊಳಿಸಿದೆ. ಇದರಿಂದಾಗಿ ಪ್ರವಾಸಿಗರು, ಭಕ್ತರು ಹಾಗೂ ಸ್ಥಳೀಯ ನಿವಾಸಿಗಳು ಶುದ್ಧ ಕುಡಿಯುವ ನೀರಿಗಾಗಿ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಈ ಬಗ್ಗೆ ಧಾರ್ಮಿಕ ದತ್ತಿ ಇಲಾಖೆಯಿಂದ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಕಳೆದ ವರ್ಷ ಆರಂಭಿಸಲಾಗಿತ್ತು. ಆದರೆ ಸೂಕ್ತ ನಿರ್ವಹಣೆ ಇಲ್ಲದೆ ಕೆಟ್ಟು ನಿಂತಿದೆ. ಯಾವುದೇ ಕೆಲಸವನ್ನ ಮಾಡಬೇಕಾದರೆ ಪರಿಪೂರ್ಣತೆ ಇರಬೇಕೆಂದು ಹೇಳಿದರು. ನಮ್ಮ ಧಾರ್ಮಿಕ ದತ್ತಿ ಇಲಾಖೆ ಚೆನ್ನಕೇಶವ ಸ್ವಾಮಿ ದೇವಸ್ಥಾನದ ವತಿಯಿಂದ ಶುದ್ಧ ಕುಡಿಯುವ ನೀರಿನ ಘಟಕ ಓಪನ್ ಮಾಡಿದ್ದಾರೆ. ಓಪನ್ ಮಾಡಿ ಅದಕ್ಕೆ ಇನ್ನೂ 1 ವರ್ಷನೂ ಆಗಿಲ್ಲ. ಬಟ್ ಅದ್ರದ್ದು ಸರಿಯಾದ ವ್ಯವಸ್ಥೆ ನಿರ್ವಹಣೆ ಮಾಡದೆ ಸಂಪೂರ್ಣವಾಗಿ ಹಾಳಾಗಿ ಹೋಗಿದೆ. ಇದು ಮಾಡಿದ ಮೇಲೆ ಯಾವುದೇ ಒಂದು ಕೆಲಸನೂ ಅದನ್ನು ಉಪಯೋಗ. ಅದೇ ರೀತಿ ಈಗ ದಾಸೋಹದ ಮುಂದೆ ಮತ್ಸೂದನ್ ಅವ್ರ ಇದರಲ್ಲಿ ಅದೊಂದು ಗ್ರಾಂಟ್ ಕೊಟ್ಟು ಒಂದು ಕುಡಿಯೋ ನೀರು ಮಾಡಿದ್ರು. ಅದು ಶುರು ಮಾಡಿದಾಗ ಒಂದ್ಸಲ ಚೆನ್ನಾಗಿ ಬಿಟ್ಟರೆ ಇವತ್ತಂತೂ ಅದು ಸರಿ ಹೋಗಿಲ್ಲ. ಬರೀ ಈ ರೀತಿ ಸುಮ್ಮನೆ ಜನಗಳಿಗೆ ತೋರ್ಸೋಕ್ಕೋಸ್ಕರ ಮಾಡುವಂಥ ಕೆಲಸಗಳು ಮಾಡೋದ್ರಿಂದ ಯಾವುದೇ ಉಪಯೋಗ ಆಗಲ್ಲ. ಹಾಗೆ ಇದರಲ್ಲಿ 5 ರೂಪಾಯಿ ಕಾಯಿನ ಹಾಕಿದ್ರೆ ಇಲ್ಲಿ ಒಂದು 20 ಲೀಟ್ರ್ ನೀರು ಬರುತ್ತೆ. ಮೇಲ್ಗಡೆ ಜನಗಳಿಗೆ ಉಪಯೋಗ ಆಗಲಿ ಅಂತ 1 ಲೀಟ್ರ್ 2 ಲೀಟ್ರು ಹಾಗೆ ಫ್ರೀ ಬಿಟ್ಟಿದ್ರು. ಆದರೆ ಕೆಲವರು ನಮ್ಮ ಊರಿನವರೇ ಕೆಲವರು ಆ 1 ಲೀಟ್ರನ್ನು ತುಂಬಿಸ್ಕೊಂಡು 20 ಲೀಟ್ರು ಈ ರೀತಿ ಒಂದು ಊರು ಮನೆಯವ್ರಿಗೂ ಅದ್ರ ಬಗ್ಗೆ ಜವಾಬ್ದಾರಿ ಬೇಕು. ಆದರೆ ಈ ಇಲಾಖೆದು ಮಾಡಿದಾಗ್ಲಿಂದನೂ ಇದು ಸರಿಯಾಗಿ ನಿರ್ವಹಣೆ ಆಗ್ತಾ ಇಲ್ಲ. ಈ ರೀತಿ ಮಾಡಿ ಜನಗಳದ್ದು ಅದು ದೇವಸ್ಥಾನದ ದುಡ್ಡು ಜನಗಳ ದುಡ್ಡು ಈ ರೀತಿ ಪೋಲ್ ಮಾಡೋದು ಒಳ್ಳೇದಲ್ಲ. ದಯಮಾಡಿ ಇಲಾಖೆಯವರು ಇದಕ್ಕೆ ಸಂಬಂಧಪಟ್ಟ ಕರೆಕ್ಟಾದ ಒಂದು ವ್ಯವಸ್ಥೆನ
ಮಾಡಿ ಇದು ಮಾಡಬೇಕು ಅಂತ ಹೇಳಿ. ಕಾಂಗ್ರೆಸ್ ಪಕ್ಷ ಚುನಾವಣಾ ಪೂರ್ವದಲ್ಲಿ 5 ಜನಪರ ಗ್ಯಾರಂಟಿಗಳನ್ನ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ತಕ್ಷಣ ಜಾರಿಗೆ ತಂದೇ ತರುತ್ತೇವೆ ಎಂದು ಪ್ರಣಾಳಿಕೆ ಬಿಡುಗಡೆ ಮಾಡಿದ್ದು, ಅದರಂತೆ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದ್ದು ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನಕ್ಕೆ ತಂದು ಕಾರ್ಯಗತಗೊಳಿಸುವಲ್ಲಿ ಯಶಸ್ವಿಯಾಗಿದೆ ಎಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಚ್ ಲಕ್ಷ್ಮಣ್ ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಗ್ಯಾರಂಟಿಗಳನ್ನು ಅನುಷ್ಠಾನಗೊಳಿಸುವ ಸಂಬಂಧ ಸಮಿತಿಯೊಂದನ್ನು ತಾಲೂಕು ಮಟ್ಟದಲ್ಲಿ ರಚನೆ ಮಾಡಿ ಆ ಸಮಿತಿಯಲ್ಲಿ ಕಾಂಗ್ರೆಸ್ ಪಕ್ಷದ ಸಾಮಾನ್ಯ ಕಾರ್ಯಕರ್ತರಿಗೆ ಮತ್ತು ಮುಖಂಡರುಗಳಿಗೆ ಅವಕಾಶವನ್ನು ಕಲ್ಪಿಸಿಕೊಡುವ ದೃಷ್ಟಿಯಿಂದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷರು ಹಾಗೂ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರ ನಿರ್ದೇಶನದಂತೆ ಮಾನ್ಯ ಜಿಲ್ಲಾಧಿಕಾರಿಗಳ ಮಟ್ಟದಲ್ಲಿ ಹಾಸನ ಜಿಲ್ಲೆ ಉಸ್ತುವಾರಿ ಸಚಿವರಾದ ಕೆಎನ್ ರಾಜಣ್ಣ, ಗೃಹ ಮಂಡಳಿ ಅಧ್ಯಕ್ಷರಾದ ಕೆಎಂ ಶಿವಲಿಂಗೇಗೌಡರ ಮಾರ್ಗದರ್ಶನದಲ್ಲಿ ಕೆಪಿಸಿಸಿ ಸದಸ್ಯರಾದ ಅನುಪಮ ಮಹೇಶ್ ಮತ್ತು ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿಯಾದ ಶ್ರೇಯಸ್ ಎಂ ಪಟೇಲ್ ಅವರ ಸಲಹೆಯಂತೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳ ಉಪಸ್ಥಿತಿಯಲ್ಲಿ 15 ಕಾಂಗ್ರೆಸ್ ಕಾರ್ಯಕರ್ತರುಗಳ ಗ್ಯಾರಂಟಿ ಅನುಷ್ಠಾನ ಸಮಿತಿಯೊಂದನ್ನು ರಚನೆ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷದ ಸಾಮಾನ್ಯ ಕಾರ್ಯಕರ್ತರಿಗೆ ಸರ್ಕಾರದ ಹಂತದಲ್ಲಿ ಅವಕಾಶ ಮಾಡಿಕೊಟ್ಟಿರುವ ಪಕ್ಷದ ಎಲ್ಲ ನಾಯಕರುಗಳಿಗೂ ಈ ಮೂಲಕ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಎಂದರು. ನಮ್ಮ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದು ಸುಮಾರು 10 ತಿಂಗಳು ಕಳೆದಿವೆ. ಏನು ಚುನಾವಣಾ ಪೂರ್ವದಲ್ಲಿ ಭರವಸೆ ಕೊಟ್ಟಿದ್ರು 5 ಗ್ಯಾರಂಟಿ ಯೋಜನೆಗಳನ್ನ ಅನುಷ್ಠಾನಕ್ಕೆ ತಂದೆ ತರ್ತೀವಿ ಅಂತ, ಆ ಯೋಜನೆಗಳನ್ನ ಅನುಷ್ಠಾನಕ್ಕೆ ತರುವಲ್ಲಿ ಯಶಸ್ವಿಯಾಗಿ ಇಡೀ ಕರ್ನಾಟಕದ ಕೋಟ್ಯಾಂತರ ಫಲಾನುಭವಿಗಳಿಗೆ ಈ ಒಂದು ಯೋಜನೆಯ ಪ್ರಯೋಜನ ಪ್ರತಿ ಮನೆಗೆ, ಪ್ರತಿ ಪಕ್ಷದ ಕಾರ್ಯಕರ್ತರಿಗೆ ಮತ್ತು ಫಲಾನುಭವಿಗಳಿಗೆ ತಲುಪ್ತಾ ಇದೆ. ಆ ನಮ್ಮ ಯೋಜನೆ ಅನುಷ್ಠಾನಗೊಳಿಸುವ ಸಂಬಂಧ ನಮ್ಮ ಸನ್ಮಾನ್ಯ ಪ್ರದೇಶ ಕಾಂಗ್ರೆಸ್ ಸಮಿತಿಯ ರಾಜ್ಯಾಧ್ಯಕ್ಷರಾದಂತಹ ಉಪಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರು ಗ್ಯಾರಂಟಿ ಅನುಷ್ಠಾನ ಸಮಿತಿನ ಸರ್ಕಾರ ಹಂತದಲ್ಲಿ ರಚನೆ ಮಾಡಿ ಆ ಮೂಲಕ ಸರ್ಕಾರದ ಒಂದು ಸಮನ್ವಯತೆಯನ್ನು ಸಾಧಿಸಿ ನಮ್ಮ ಕಾಂಗ್ರೆಸ್ ಪಕ್ಷದ ಸಾಮಾನ್ಯ ಕಾರ್ಯಕರ್ತನಿಗೆ ಮತ್ತು ಸಾಮಾನ್ಯ ಮುಖಂಡರುಗಳಿಗೆ ಅವರಿಗೆ ಒಂದು ಅಧಿಕಾರನ ಕೊಟ್ಟು ಆ ಮೂಲಕ ಕಾಂಗ್ರೆಸ್ ಗ್ಯಾರಂಟಿ ಕಾರ್ಯಕ್ರಮಗಳನ್ನ ಪ್ರತಿ ಮನೆಗೆ ತಲುಪಿಸಿ ಆ ಮೂಲಕ ಜಾಗೃತಿ ಮೂಡಿಸುವಂಥ ಒಂದು ದಿಟ್ಟ ಹೆಜ್ಜೆನ ನಮ್ಮ ಸರ್ಕಾರ ಇಟ್ಟಿದೆ. ಹಾಗಾಗಿ ನಮ್ಮ ಹೊಳೆನರಸೀಪುರ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿನ ನಮ್ಮ ಸರ್ಕಾರ ರಚನೆ ಮಾಡಿದೆ. ಜಿಲ್ಲಾಧಿಕಾರಿಗಳ ಹಂತದಲ್ಲಿ ನಮ್ಮ ಮಾನ್ಯ ಕೆ ಎನ್ ರಾಜಣ್ಣ ಸಾಹೇಬರು ಅವರ ಒಂದು ನೇತೃತ್ವದಲ್ಲಿ ಮತ್ತು ನಮ್ಮ ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರದ ಯುವ ನಾಯಕರು, ಪ್ರಸ್ತುತ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ನಮ್ಮ ನೆಚ್ಚಿನ ಅಭ್ಯರ್ಥಿಗಳಾದಂತಹ ಸನ್ಮಾನ್ಯ ಶ್ರೀ ಶ್ರೇಯಸ್ ಎಂ ಪಟೇಲ್ ಅವರು ಮತ್ತು ಕೆಪಿಸಿಸಿ ಸದಸ್ಯರಾದ ಅನುಪಮ ಮಹೇಶ್ ಅವರ ಒಂದು ಮಾರ್ಗದರ್ಶನದಲ್ಲಿ ಈ ಸಮಿತಿಯನ್ನು ರಚನೆ ಮಾಡಿದ್ದಾರೆ. ಅದರಂತೆ ಈ ಹೊಳೆನರಸೀಪುರ ತಾಲೂಕು ಸಮಿತಿ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾಗಿ ನಮ್ಮ ವೀರಶೈವ ಸಮುದಾಯದ ಸಾಮಾನ್ಯ ಕಾರ್ಯಕರ್ತ, ಸಾಮಾನ್ಯರಲ್ಲಿ ಸಾಮಾನ್ಯ ಆ ಕಾರ್ಯಕರ್ತನ ಇವತ್ತು ಶಿವಕುಮಾರ್ ಅಂತ ಗೋಂದಿಮಲೆಯಲ್ಲಿ ಅವ್ರನ್ನ ತಾಲೂಕು ಅಧ್ಯಕ್ಷರನ್ನಾಗಿ ನಮ್ಮ ಸರ್ಕಾರ ನೇಮಕ ಮಾಡಿದೆ. ಅದೇ ರೀತಿ ನಮ್ಮ ಈ ಒಂದು ಸಮಿತಿಯ ನಿರ್ದೇಶಕಗಳನ್ನಾಗಿ ಎಲ್ಲ ಜಾತಿ ವರ್ಗದ ಸಾಮಾನ್ಯ ಕಾರ್ಯಕರ್ತರನ್ನ ಗುರುತಿಸಿದೆ. ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರನ್ನು ಗುರುತಿಸಿದೆ. ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರನ್ನು ಗುರುತಿಸಿದೆ. ನೆನೆಗುದಿಗೆ ಬಿದ್ದಿರುವ ಮಲ್ಲಿಪಟ್ಟಣ ಏತ ನೀರಾವರಿ ಯೋಜನೆ ಕಾಮಗಾರಿ ಪೂರ್ಣಗೊಳಿಸುವುದು ಸೇರಿದಂತೆ ರೈತರ ವಿವಿಧ ಸಮಸ್ಯೆಗಳ ಪರಿಹಾರಕ್ಕೆ ಆಗ್ರಹಿಸಿ ಮಾರ್ಚ್ 19ರಂದು ತಾಲೂಕು ಕಚೇರಿ ಮುಂದೆ ತಾಲೂಕು ರೈತ ಸಂಘ ಬೃಹತ್ ಪ್ರತಿಭಟನೆ ನಡೆಸಲಿದೆ ಎಂದು ಅಧ್ಯಕ್ಷ ಸಿಬಳ್ಳಿ ಯೋಗಣ್ಣ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಲ್ಲಿಪಟ್ಟಣ ಏತ ನೀರಾವರಿ ಯೋಜನೆ ಪ್ರಾರಂಭವಾಗಿ ದಶಕ ಕಳೆದರೂ ಇನ್ನೂ ಪೂರ್ಣಗೊಂಡಿಲ್ಲ. ಕಾಮಗಾರಿ ನೆನೆಗುದಿಗೆ ಬಿದ್ದಿದೆ. ಕೋಟ್ಯಾಂತರ ವೆಚ್ಚದ ಈ ಯೋಜನೆಗೆ ಖರೀದಿಸಿದ್ದ ಕೊಳವೆಗಳು, ಯಂತ್ರೋಪಕರಣಗಳು ತುಕ್ಕು ಹಿಡಿದು ಹಾಳಾಗುತ್ತಿದೆ. ಇದನ್ನು ಪೂರ್ಣಗೊಳಿಸಿ ರೈತರ ಜಮೀನಿಗೆ ನೀರು ಹರಿಸುವ ಇಚ್ಛಾಶಕ್ತಿಯನ್ನ ಸರ್ಕಾರವಾಗಲಿ ಜನಪ್ರತಿನಿಧಿಗಳಾಗಲಿ ತೋರುತ್ತಿಲ್ಲ. ತಾಲೂಕಿನ ಸಿದ್ದಾಪುರ ಗ್ರಾಮದ ಸರ್ವೆ ನಂಬರ್ 57ರಲ್ಲಿ ಗೋಮಾಳದ ಜಾಗದಲ್ಲಿ ಸಾರ್ವಜನಿಕರ ಓಡಾಟಕ್ಕೆ ತೊಂದರೆಯಾಗುತ್ತಿದೆ ಎಂಬ ದೂರಿನ ಮೇರೆ ಜಿಲ್ಲಾಧಿಕಾರಿಗಳು ಹಾಗೂ ಸಕಲೇಶಪುರ ಉಪವಿಭಾಗಾಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿ ಹಿಂದಿನ ಜಮೀನುಗಳವರೆಗೆ ತೊಂದರೆಯಾಗದಂತೆ ರಸ್ತೆ ನಿರ್ಮಿಸಲು ಆದೇಶಿಸಿದ್ದರು. ಅಧಿಕಾರಿಗಳು 144ನೇ ಸೆಕ್ಷನ್ ಜಾರಿ ಮಾಡಿ ಕಾಟಾಚಾರಕ್ಕೆ ರಸ್ತೆ ನಿರ್ಮಿಸಿದ್ದು, ಒಂದೇ ದಿನದಲ್ಲಿ ಎದುರುದಾರ ವ್ಯಕ್ತಿ ರಸ್ತೆ ಮುಚ್ಚಿಸಿದ್ದಾನೆ. ಈ ಬಗ್ಗೆ ದೂರು ನೀಡಿದರೂ ಈವರೆಗೆ ಕ್ರಮ ಕೈಗೊಂಡಿಲ್ಲ. ತಾಲೂಕಿನ 4800 ಜನ ರೈತರು ಜನವರಿ ತಿಂಗಳಿನಲ್ಲೇ ರಾಗಿ ಮಾರಾಟಕ್ಕೆ ಹೆಸರು ನೋಂದಾಯಿಸಿಕೊಂಡಿದ್ದರೂ ಈವರೆಗೆ ಬೆಂಬಲ ಬೆಲೆಯಲ್ಲಿ ಖರೀದಿ ನಡೆಸದಿರುವುದು, ರೈತರ ಕೃಷಿ ಪಂಪ್ಸೆಟ್ಗಳ ಅಕ್ರಮ ಸಕ್ರಮ ಯೋಜನೆ ರದ್ದುಗೊಳಿಸಿರುವುದು, ಇದರ ವಿರುದ್ಧ ಪ್ರತಿಭಟನೆ ಹಮ್ಮಿಕೊಂಡಿರುವುದಾಗಿ ತಿಳಿಸಿದರು. ಮಲ್ಲಿಪಟ್ಟಣ ಹೋಬಳಿಯ ಕಟ್ಟೇಪುರ ಏತ ನೀರಾವರಿ ಯೋಜನೆ ಪ್ರಾರಂಭಗೊಂಡು ಸುಮಾರು 10 ವರ್ಷ ಕಳೆದರೂ ಸಹಿತ ಯಾವುದೇ ರೈತನ ಜಮೀನಿಗಾಗಲಿ ಕೆರೆ ಕಟ್ಟೆಗಳಿಗಾಗಲಿ ನೀರು ತುಂಬಿಸ್ತಕ್ಕಂಥ ಕೆಲಸವನ್ನು ಈ ಸರ್ಕಾರ ಮಾಡಲಿಲ್ಲ. ಸುಮಾರು 10 ವರ್ಷದಿಂದ ಅಲ್ಲಿರ್ತಕ್ಕಂಥ ಪೈಪ್ಗಳು ಮತ್ತೆ ಅಲ್ಲಿರ್ತಕ್ಕಂಥ ಎಲ್ಲ ತುಕ್ಕಿಡಿದು ಹಾಳಾಗ್ತಿರ್ತವೆ. ಇನ್ನು ಲ್ಯಾಂಡ್ ಅಕ್ವಿರೇಷನ್ ಆಗಿಲ್ಲ, ರೈತರಿಗೆ ಪರಿಹಾರ ಕೊಟ್ಟಿಲ್ಲ. ಆದರೆ ಇದುವರೆಗೂ ಸಹಿತ ಆ ಏತ ನೀರಾವರಿ ಸಂಪೂರ್ಣ ಆಗಿಲ್ಲ. ಇದನ್ನ ವಿರೋಧಿಸಿ
ಸರ್ಕಾರ ಕೈಗೆತ್ತಿಕೊಳ್ಳದೆ ಇದ್ರೆ ಇದನ್ನು ವಿರೋಧಿಸಿ 19/3/2024 ತಾಲೂಕು ಕಚೇರಿ ಮುಂದೆ ಉಗ್ರವಾದ ಹೋರಾಟವನ್ನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದ್ದೀವಿ. ಇನ್ನು ಎರಡನೇದೇನಪ್ಪ ಅಂತಂದರೆ, ನಮ್ಮ ಸ್ನೇಹಿತರು ಇಲ್ಲೇ ಕೂತಿರ್ತಾರೆ, ಮಂಜೇಗೌಡ ಅಂತೇಳಿ ಸಿದ್ದಾಪುರ, ಸರ್ವೆ ನಂಬರ್ 57ರಲ್ಲಿ ಗೋಮಾಳ, ಇಲ್ಲಿ ಸಾರ್ವಜನಿಕರಿಗೆ ಹಿಂಭಾಗದ ಜಮೀನುಗಳಿಗೆ ಹೋಗಕ್ಕೆ ತೊಂದರೆ ಆಗ್ತದೆ ಅಂತೇಳಿ AC ಮತ್ತು DC ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸಲಾಗಿ AC ಮತ್ತು DC ಇಬ್ಬರೂ ಸಹಿತ ಹಿಂಬದಿಯ ಜಮೀನ್ದಾರರಿಗೆ ಸ್ಪಷ್ಟವಾಗಿ ಆದೇಶ ಮಾಡಿ ರಸ್ತೆ ಮಾಡ್ತಕ್ಕಂಥದ್ದಕ್ಕೊಂದು ಆದೇಶವನ್ನು ಮಾಡಿರ್ತಾರೆ. ಆ ಆದೇಶ ಮಾಡಿದ್ರು ಸಹಿತ 2 ವರ್ಷ ಈ ತಾಲೂಕು ಆಡಳಿತ ತತಾಯಿಸಿ 144 ಸೆಕ್ಷನ್ ಜಾರಿ ಮಾಡಿ ಕಾಟಾಚಾರ ರಸ್ತೆ ಮಾಡಿ ಬರ್ತಾರೆ. ಮಾರನೇ ಬೆಳಿಗ್ಗೆ ಎದುರುದಾರ ಆ ರೈತ ಅಕ್ಕಪಕ್ಕದ ಜಮೀನದವರು ಅದನ್ನು ಉತ್ಕೊಂಡು ತಿರುಗಾಡಿ ಗಡ್ಡಿಪಡಿಸಿ ಇದುವರೆಗೂ ಸಹಿತ ಸಾರ್ವಜನಿಕರಿಗೆ ಮುಕ್ತವನ್ನು ಮಾಡಿರೋದಿಲ್ಲ. ಇದನ್ನು ವಿರೋಧಿಸಿ ಸಹಿತ ಆ ದಿನಾಂಕ ದಿವಸ ನ್ಯಾಯ ಕೇಳಬೇಕು ಅಂತ ತೀರ್ಮಾನವನ್ನು ಮಾಡಿದ್ವಿ. ಇನ್ನು ಮೂರನೇದು, ರಾಗಿ ನೋಂದಾವಣೆಯಾಗಿ ರಿಜಿಸ್ಟ್ರೇಷನ್ನು ಜನವರಿನಲ್ಲಿ ಪ್ರಾರಂಭ ಆಗ್ತದೆ. ಇಷ್ಟೊತ್ತಿಗೆ ಮಾರ್ಚ್ ವರ್ಷಕ್ಕೆ ಅದು ಅಂತ್ಯ ಆಗಬೇಕಾಗಿತ್ತು. ಏನು ಬೆಂಬಲ ಬೆಲೆಯಲ್ಲಿ ಖರೀದಿ ಮಾಡಬೇಕು ಅಂತೇಳಿ ಉದ್ದೇಶ ಇಟ್ಕೊಂಡು ರೈತರ ಪರವಾದಂಥ ಸರ್ಕಾರ ಅಂತೇಳಿ ಹೇಳ್ಕೊಂಡಂಥ ಈ ಸರ್ಕಾರ ಇದುವರೆಗೂ ಸಹಿತ ರಾಗಿ ಖರೀದಿನ ಸ್ಟಾರ್ಟ್ ಮಾಡಿಲ್ಲ. ನೋಂದಾವಣೆ ಸ್ಥಗಿತ ಮಾಡಿ ಖರೀದಿ ಸ್ಟಾರ್ಟ್ ಆಗಬೇಕಾಗಿತ್ತು. ಇದುವರೆಗೂ ಸಹಿತ ಖರೀದಿ ಸ್ಟಾರ್ಟ್ ಆಗಿಲ್ಲ. ಅದನ್ನು ಸಹಿತ ವಿರೋಧಿಸಿ ಈ 19ನೇ ತಾರೀಕು ತಾಲೂಕು ಕಚೇರಿ ಮುಂದೆ ನ್ಯಾಯ ಕೇಳಬೇಕು ಅಂತ ಹೇಳಿ ಒಂದು ತೀರ್ಮಾನವನ್ನು ರೈತ ಸಂಘ ತಾಲೂಕು ಘಟಕ ಇವತ್ತು ತೀರ್ಮಾನವನ್ನು ಮಾಡಿದೆ. ಇನ್ನು 4ನೇದು, ರೈತರ ಪಂಪ್ ಸೆಟ್ಗಳಿಗೆ ಅಕ್ರಮ ಸಕ್ರಮ ಯೋಜನೆಯಡಿ 19,500 ಕಟ್ಟಿದರೆ ಆ ಅಕ್ರಮ ಪಂಪ್ ಸೆಟ್ಗಳನ್ನ ಸಕ್ರಮಗೊಳಿಸಿ ಅವನಿಗೆ ಏನು ಸಂಪನ್ಮೂಲಗಳನ್ನ ಕ್ರೋಢೀಕರಿಸಿ ಅವನಿಗೆ ವೈರ್ಗಳಿರ್ಬೋದು, ಕಂಬ ಇರ್ಬೋದು, ಎಲ್ಲನೂ ಸಹಿತ ಅವನಿಗೆ ಟ್ರಾನ್ಸ್ಫಾರ್ಮರ್ಗಳನ್ನ ಕೊಟ್ಟು ಅಕ್ರಮದಿಂದ ಸಕ್ರಮಗೊಳಿಸ್ಕೊಳ್ಳೋಕೆ ಅವಕಾಶ ಇತ್ತು. ಅದನ್ನು ಸ್ಥಗಿತಗೊಳಿಸಿತ್ತು ಈ ಸರ್ಕಾರ. ಆ ಅಕ್ರಮ ಸಕ್ರಮ ಯೋಜನೆ ಮುಂದುವರಿಸಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಅದು ಸಹಿತ ಆ ದಿವಸ ಆ ಹೋರಾಟದಲ್ಲಿ ವಿಷಯ ಆಗಿರ್ತದೆ ಅಂತಕ್ಕಂಥ. ಈ ಸಂದರ್ಭದಲ್ಲಿ ಭುವನೇಶ್, ಹೊಂಬೇಗೌಡ, ಮಂಜೇಗೌಡ, ಬಂದಿಗನಹಳ್ಳಿ ರವಿ, ಜಗದೀಶ್, ಮುಗಳೂರು ಕೃಷ್ಣೇಗೌಡ ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ವಿವಿಧ ರಾಜಕೀಯ ಪಕ್ಷಗಳಿಗೆ ಮಾಡು ಇಲ್ಲವೇ ಮಡಿ ಎಂಬಂತಿರುವ 18ನೇ ಲೋಕಸಮರಕ್ಕೆ ಮುಹೂರ್ತ ಶನಿವಾರ ಫಿಕ್ಸ್. ಹೇಮಾವತಿ ಜಲಾಶಯದಿಂದ ನೀರು ಹರಿಸದಿದ್ರೆ ಇಂಜಿನಿಯರ್ ಕಚೇರಿಗೆ ಮುತ್ತಿಗೆ ಹಾಕಲಾಗುವುದು. ಈ ವೇಳೆ ಏನಾದರೂ ಅಹಿತಕರ ಘಟನೆ ಸಂಭವಿಸಿದರೆ ನಾವು ಮತ್ತು ರೈತರು ಜವಾಬ್ದಾರರಲ್ಲ. HD ರೇವಣ್ಣ ಎಚ್ಚರಿಕೆ. ಹಾಸನ ಕ್ಷೇತ್ರದ ಗೆಲುವಿಗೆ ನಿರ್ಣಾಯಕವಾಗಿರುವ ಕಡೂರಿನಲ್ಲಿ ದಳಪತಿ ಮಾಜಿ ಪ್ರಧಾನಿ ದೇವೇಗೌಡರು ರಣತಂತ್ರ. ಹಾಸನ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಉಗನೆ ಗ್ರಾಮ ಪಂಚಾಯಿತಿ ದೊಡ್ಡಗದವಳ್ಳಿ ಗ್ರಾಮದ 15 ಜನ ಫಲಾನುಭವಿ ಗ್ರಾಮಸ್ಥರಿಗೆ ಶಾಸಕ ಸ್ವರೂಪ್ ಪ್ರಕಾಶ್ರಿಂದ ಸಾಗುವಳಿ ವಿತರಣೆ. ಮತ್ತು ಜಿಲ್ಲಾಧಿಕಾರಿ ವಿರುದ್ಧ ಬಿಜೆಪಿ ಮುಖಂಡ ಹಾಗೂ ವಕೀಲ ಜಿ ದೇವರಾಜೇಗೌಡರಿಂದ ಗಂಭೀರ ಆರೋಪ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.